ವೇದವಾಕ್ಯವನ್ನೆಲ್ಲ ಮೋದದಿ ಕನ್ನಡದಿ ಓದಿದ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ, ಸಾಧು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬಂದ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಧಾರಣಾಗಿ ಗೈದ ಶ್ರೀ ಜಗಶಿವ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ತೂಗುತ್ತಲಿರ್ಪರೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶುಭ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ, ಸದ್ಗುರುಂ ತಂ ನಮಾಮಿ. ಸಿದ್ಧ ಸದ್ಗುರುಪಾದಾಬ್ಜಂ ಜನನಿ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧ ಎನ್ನುವ ಗ್ರಂಥದ 5ನೇ ಸಂಧಿಯ ಈ ಸಂಧಿಯ ಕೊನೆಯ ಸೂತ್ರ 22ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಮಹಾತ್ಮರು ನಿನ್ನೆ ದಿನ ಹೇಳಿದಂತೆ ಯಾವ ಯೋಗವನ್ನು ಮಾಡುವಂಥ ಸಾಧಕ ಯೋಗಿಗಳಿಗೆ
ಅವರು ಯೋಗವನ್ನು ಆಚರಿಸುವಂಥ ಜಾಗ ಮತ್ತು ಅದರ ಸಮಯವನ್ನು ಹೇಳ್ತಾ ಬಂದರು. ಮುಂದುವರೆದು ಈ ಯೋಗಕ್ಕೆ ಮತ್ತೆ ಅಂದರೆ 3 ಪ್ರಕಾರದ ಅಧಿಕಾರಿಗಳು ಉಂಟು ಅಂತ ಹೇಳಿದರು. 3 ಪ್ರಕಾರ ಅಂದರೆ ಮಧ್ಯಮ, ಉತ್ತಮ, ಕನಿಷ್ಠ ಅಂತ ಅಧಿಕಾರಿಗಳು. ಆ ಉತ್ತಮ ಅಧಿಕಾರಿ ಎಷ್ಟು ದಿನ ಯೋಗವನ್ನು ಮಾಡಬೇಕು, ಇಂಥ ಜಾಗದಲ್ಲಿ, ಅಂಥ ಸಮಯದಲ್ಲೇ. ಕನಿಷ್ಠ ಅಧಿಕಾರಿ ಎಷ್ಟು ದಿನ, ಹಾಗೆ ಮಧ್ಯಮ ಅಧಿಕಾರಿ ಎಷ್ಟು ದಿನಗಳ ಕಾಲ, ಎಷ್ಟು ಸಮಯ ಪ್ರಕಾರ ಮಾಡಬೇಕು ಅನ್ನುವ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು, ವನಿತೆ, ಯೋಗ ಅಭ್ಯಾಸಿಗಳಿಗೆ ಆದಿಯಳು ಸೂಕ್ಷ್ಮ ತನು ನಾದ ಸುಖಮಿವು ತೋರ್ಪವು ಅಂದರು. ಈ ಯೋಗಿಗಳು ನಾನು ಹೇಳಿದ ಪ್ರಕಾರವೇ ಅವರು ಯೋಗ ಅಭ್ಯಾಸವನ್ನು ಮಾಡಿದ್ದಾದರೆ ಮೊದಲು ಅವರವರಿಗೆ ತಕ್ಕಂತೆ ಕೆಲವರಿಗೆ ದೇಹ ಅನ್ನುವಂಥದ್ದು ಸೂಕ್ಷ್ಮ ಆಗ್ತದೆ, ಕೆಲವರಿಗೆ ಅಂತರಂಗದಲ್ಲಿ ನಾದಗಳು ಉತ್ಪತ್ತಿ ಆಗ್ತವೆ, ಇನ್ನು ಕೆಲವರಿಗೆ ಆನಂದವೇ ಪ್ರಾಪ್ತಿಯಾಗುತ್ತದೆ ಅಂತ ಪ್ರಾರಂಭ ಮಾಡಿ, ಯಾರಿಗೆ ಹಗುರಾಗ್ತದೆ, ಯಾರಿಗೆ ಸುಖ ಆಗ್ತದೆ, ಯಾರಿಗೆ ನಾದ ಕೇಳ್ತದೆ, ಅದು ಬೇಕಲ್ಲ. ಅದಕ್ಕೆ ಮಹಾತ್ಮರು ಮಂದ ಮಧ್ಯ ಉತ್ತಮರು ಎಂದು ಇಲ್ಲಿ ಮೂದರದಿಂದ ಅಭ್ಯಾಸಗಳ ಅವರನ್ನು ಇಂದು ವದನೆ ತೋರ್ಪ ಸೂಚನಾತಯದೊಡೆ ಒಂದಿ ಕಾಣಿಸಲು ಅರಿವುದು ನೀನು ಹೇಗೆ ಇವನು ಮಂದ ಮಧ್ಯಮ ಉತ್ತಮ ಅಂತ ನೀ ತಿಳ್ಕೋಬೇಕಾಗಿತ್ತು ಅಂದರೆ ಅದನ್ನ ನಾನು ಮುಂದೆ ಹೇಳ್ತೀನಿ, ನೀ ನೋಡಿ ತಿಳ್ಕೊ ಅಂದ್ರು. ಅವರು ಯಾಕೆ ಇಷ್ಟು ಒತ್ತಾಯ ಮಾಡಿ ಹೇಳ್ತಾರಂದ್ರೆ ಇದು ಅನನುಭವದ ಶಾಸ್ತ್ರ ಅಲ್ಲ, ಪ್ರತಿಯೊಂದು ಅನುಭವಕ್ಕೆ ಬರ್ಬೇಕಂದ್ರು. ಅವರು ಯೋಗ ಮಾಡ್ತಿದ್ದಿ, ಯೋಗದ ಅನುಭವ ಬರಬೇಕು. ಪೂಜೆ ಮಾಡ್ತಿದ್ದಿ, ಪೂಜೆದ ಅನುಭವಕ್ಕೆ ಬರಬೇಕು. ನೀ ಏನು ಮಾಡ್ತಿದ್ದಿ ಅದು ನಿನ್ನ ಅನುಭವಕ್ಕೆ ಬರಬೇಕು. ಆ ಪ್ರಕಾರವಾಗಿ ಅವರ ಗುರುತನ್ನು ಚಿಹ್ನೆ ಹೇಳ್ತಾರೆ, ಲಕ್ಷಣ. ನಿಯತವೆನಲು ಸೂಕ್ಷ್ಮ ತನು ಗಂಠಾಧಿಕನಾದ ಚಯ ಅಚ್ಚ ಸುಖ ಇವು ಆ ಕ್ರಮದಿಂದೇ ಪ್ರಿಯತಮೆ ಮಂದ ಮಧ್ಯ ಉತ್ತಮರು ಚಿಹ್ನೆತ್ರಯವೆಂದು ನೀನು ಅವಧರಿಪದು ಅಂದರೆ ಅವ್ರನ್ನ ನೋಡಿ ನೀನು ನಿಶ್ಚಯ ಮಾಡು. ಮಂದಧಿಕಾರಿ ಏನಾಗ್ತದ ಅಂದರೆ ಈ ರೀತಿ ಕ್ರಮದಿಂದ, ಕ್ರಮ ತಪ್ಪೆಲ್ಲ, ಕ್ರಮದಿಂದ ಮಾಡಿದರೆ, ನೇಮಕ್ಕೆ ಸರಿಯಾಗಿ ಆಚರಿಸಿದರೆ ಮಂದ ಅಧಿಕಾರಿಗೆ ಸ್ಥೂಲವಾದ ದೇಹ ಅನ್ನುವುದು ಸೂಕ್ಷ್ಮ ಆಗ್ತದೆ, ಭಾರವಾದ ದೇಹ ಹಗೂರ ಆಗ್ತದೆ. ಮತ್ತೆ ಮಧ್ಯಾಧಿಕಾರಿಗೆ ಏನಾಗ್ತದೆ, ಹಿಂದೆ ಹೇಳಿದಂಥ 10 ಪ್ರಕಾರದ ನಾದಗಳಲ್ಲಿ ಅನಾಹತ ನಾದ ಏನದ, ಅಲ್ಲಿ ಯಾವುದಾದ್ರೂ ಒಂದು ನಾದವು ಅವನಲ್ಲಿ ಉತ್ಪತ್ತಿ ಆಗ್ತದೆ. ಮತ್ತೆ ಉತ್ತಮ ಅಧಿಕಾರಿ ಏನಾಗ್ತದ್ರಿ ಅಂದರೆ ಕೇವಲ ಸುಖವು ಅವನಿಗೆ ತೋರುವುದು ಎಲ್ಲಿ ಅಂದರೆ ತನ್ನ ಒಳಗಡೆ ತನಗೆ ಅನುಭವ ಆಗುವುದು. ಯಾಕೆ ಹೊರಗಂತ ಹೇಳುವುದಲ್ರಿ, ಸ್ಥೂಲ ದೇಹ ಹೊರಗಾದ, ನನಗೆ ದೇಹ ಭಾಳ ಒಜ್ಜಾಗ್ಯದಂತ ಡಾಕ್ಟರ್ ಮುಂದೆ ಹೇಳ್ತದಲ್ಲ, ಒಳಗೆ ತಿಳಿದಿರುತ್ತೋ ಹೊರಗೆ ತಿಳಿದಿರುತ್ತೋ, ಒಳಗ ಅನುಭವ ಅಂತಂತ ಅರ್ಥ ಅಲ್ಲ.
ಹಂಗಾಗಿ ಇವು ಮೂರು ಒಳಗೆ ಆಗುವಂಥ ಅನುಭವಗಳು. ಯಾಕಂದ್ರೆ ಈ ಒಳಗಿನ ಸಾಧನಗಳು ಅಂದರೆ ಒಳಗ ಅನುಭವ ಆಗ್ತಾವ. ಹಾಗಾಗಿ ಇಲ್ಲಿ ಮಾಸ ಈರು 6 ಮಾಸ ಅರಿಯೇ 3 ಮಾಸವ ಮಂದಾದಿ ಮೂವರ್ಗೆ ಲೇಸನಿಪಂತೆ ಅನುಗತಿ ವಿಧಿಯುಳು ಯೋಗ ಅಭ್ಯಾಸ ಕರಣೀಯವಿದು ಸತ್ಯ ಅಂದ್ರು. ಅಂದ್ರೇನು? ಈತ ಯಥಾರ್ಥವಾದ ಅನುಭವವನ್ನು ಪಡೆಯುವನು ಅಂತ ಹೇಳ್ತಾರೆ. ಯಾರು? ಮಾಸ ಈರಾರು ಅಂದರೆ 2 6 ತಿಂಗಳ ಅವರು ಈರಾರು ಅಂದರೆ 12 6 6 12 ತಿಂಗಳು ಮಾಡ್ಬೇಕು. ಯಾರು? ಮಂದ ಅಧಿಕಾರಿ 12 ತಿಂಗಳ ಈ ರೀತಿಯಾಗಿ ಕ್ರಮ ತಪ್ಪದೆ ಹಿಂದೆ ಹೇಳಿದ ಎಲ್ಲವನ್ನ ಬಿಗುವಿನಲ್ಲಿ ಇಟ್ಟು ಮಾಡಬೇಕು, ಮತ್ತೆ ಬಿಟ್ಟು ಮಾಡೋದಲ್ಲಿದು ಮಾಡಿದರೆ ಮಧ್ಯಮನು 6 ಮಾಸ ಅಂದರೆ ತಿಂಗಳು 6 ತಿಂಗಳ ಮತ್ತು ಉತ್ತಮ ಅಧಿಕಾರಿ 3 ತಿಂಗಳವರೆಗೆ ಈಗ ಹೇಳಿದಂಥ ಏನು ಕ್ರಮ ಅವ ಆ ಕ್ರಮಗಳನ್ನು ಕರಣೆ ಅಂದರೆ ಅವನು ಮಾಡತಕ್ಕದ್ದು. ಮಾಡಿನಂತ ಹೇಳಿದರೆ ಆಗತಕ್ಕದ್ದಲ್ಲ, ಮಾಡತಕ್ಕದ್ದು. ಇದು ಸುಳ್ಳೇನು ಅಂದರೆ ಮಾಡಿ ನೋಡಿದ ಮೇಲೆ ಹೇಳು ಇದು ಸತ್ಯ ಸುಳ್ಳಂತ ನಿನಗೆ ಗೊತ್ತಾಗ್ತದೆ. ನಾವು ಮಾಡಲಾರ್ದೆ ಇದು ಸುಳ್ಳಂತ ನಿರಾಕರಣೆ ಮಾಡಕ್ಕೆ ಬರಂಗಿಲ್ಲ. ಮಾಡಿದ ಮೇಲೆ ಆಗದಿದ್ದರೆ ಅದನ್ನು ನಿರಾಕರಣೆ ಮಾಡಕ್ಕೆ ಬರ್ತದೆ. ನೀವು ಮಾಡಿನೂ ಆಗಿಲ್ಲ ಅಂತ ಹೇಳ್ಬೋದಲ್ಲ, ಆದರೆ ನೀ ಹೇಳೋದು ಸುಳ್ಳಾದ. ಯಾಕಂದ್ರೆ ಮನುಮುನಿಗಳೇ ಅನುಭವದಿಂದ ಹೇಳ್ತಾರೆ, ನೀ ಮಾಡಲಿ ತಪ್ಪಿದ್ದಂದ್ರೆ ಕ್ರಮ ತಪ್ಪಿ ಮಾಡಿದ್ದಿ. ಕ್ರಮ ಯಾಕೆ ತಪ್ಪಿದ್ದಿ? ಸಾಮಾನ್ಯ ಅಲ್ಲದು. ಹಾಗಾಗಿ ನಿಯತದಿಂದ ಅಭ್ಯಾಸ ಕ್ರಿಯೆಯಂ ಇಂತು ಒಲಿದನು ನಯವನುಳಿದೆ ಮಾಳ್ಪರಿಗೆ ಪ್ರಿಯತಮೆ ಕೇಳು ಅಹುದು ಆಗಲ ಆರೂಢತೆ ಕ್ರಿಯೆ ಬಳಿಕೊಂದು ಮಿಲ್ಲಿದು ನಿಜ ಅಂದ್ರು. ಏನು ಹೇಳ್ತಾರಂದ್ರೆ, ಕ್ರಮದಿಂದ ಈ ಅಭ್ಯಾಸವನ್ನು ಈ ಪ್ರಕಾರ ಅನುನಯವನ್ನು ಅಂದರೆ ಇದಕ್ಕೆ ಬೇಕಾದಂಥ ಗುಣಗಳನ್ನು ಸಂಪಾದನೆ ಮಾಡಬೇಕು. ಅದಕ್ಕೆ ಏನು ಬೇಕಾಗ್ಯದ ಅಲ್ಲಿ ಸಂಪಾದನೆ ಮಾಡಬೇಕು. ಯೋಗ ಮಾಡೋನು ನಿದ್ದೆ ಎಷ್ಟು ಮಾಡಬೇಕು, ಕೂಳು ಎಷ್ಟು ತಿನ್ನಬೇಕು, ಅವೆಲ್ಲ ಸಚ್ಚಂದ್ರಾಯಣ ಅಂತ ಏನು ಹೇಳ್ಯಾರಲ್ಲ, ಅವೆಲ್ಲ ಸಾಧನೆ ಮಾಡ್ಕೊಂತ ಬಂದಿರಬೇಕು. ಅಂಥವನಿಗೆ ಏನು ಆಗುತ್ತದೆ ಅಂದರೆ ಹೆಚ್ಚಿನ ಒಂದು ಕಾಲಕ್ಕೆ ಈ ಅಭ್ಯಾಸ ಮಾಡ್ತಾ ಹೋದಂತೆಲ್ಲ ಆರೂಢತೆ ಅಂದ್ರೆ ನೋಡ್ರಿ, ಆರೂಢ ಸ್ಥಿತಿನೇ ಬರ್ತಂದ್ರೆ ಅವರು ಅಂದ್ರೆ ಈ ಒಂದು ಸಿದ್ಧ ಪುರುಷನ ಅವಸ್ಥೆ ನಿನಗೆ ಬರ್ತದಂತ ಅರ್ಥ. ಸಾಧನ ಅವಸ್ಥೆಗೆ ಬಂದವ, ಸಿದ್ಧಾವಸ್ಥೆ ಅಲ್ಲ. ಹಾಗಾಗಿ ಆಮೇಲೆ ಅವನು ಬಳಿಕೊಂದು ಕ್ರಿಯೆ ಇಲ್ಲ. ಮಾಡಿದ ಮೇಲೆ ಅವನಿಗೆ ಮತ್ತೊಂದು ಯಾವ ಅಭ್ಯಾಸವನ್ನ ಮಾಡುವ ಅಗತ್ಯ ಇಲ್ಲ. ಹೆಂಗಿಲ್ರಿ ಅಂದರೆ, ಊಟ ಮಾಡಿ ಹೊಟ್ಟೆ ತುಂಬಿದ ಮೇಲೆ ವಿಶ್ರಾಂತಿಯ ವಿನ ಮತ್ತೆ ಊಟ ಮಾಡುವ ಅವಶ್ಯಕತೆ ಇಲ್ಲ. ಊಟ ಮಾಡ್ಯಾನಂದ್ರೆ ಅರ್ಥ ಏನು? ಇನ್ನೊಮ್ಮೆ ಊಟ ಮಾಡೋ ಅವಶ್ಯಕತೆ ಇಲ್ಲ. ನಾವು ಊಟ ಮಾಡ್ತೀವಿ, ಎಲ್ಲೇನೋ ಹೋದಾಗ ಇಲ್ಲ ಮಾಡೀವಿ ಅಂತೀವಿ.
ಸ್ವಲ್ಪ ಸ್ವಲ್ಪ ಅನ್ನಂಗ ಮತ್ತೆ ಎಷ್ಟು ಊಟ ಮಾಡ್ಬೇಕು ಅಷ್ಟೇ ಮಾಡ್ತೀವಿ. ನಾವು ಯಾಕೆ ಮಾಡ್ತೀವಿ ಅಂದರೆ ನಾವು ಊಟ ಮಾಡಿದ್ದು ಪೂರ್ತಿ ಮಾಡಿಲ್ಲ, ಮಾಡಿದ್ರೆ ಇಲ್ಲಿ ಕೂಡು ಹೋಗೋದಿಲ್ಲ. ಹೆಂಗೆ ಹೋಗ್ತದೆ ಹೇಳು? ಅಲ್ಲಿ ಓದ್ತದಂದ್ರೆ ಏನು ಅರ್ಥ? ಅಲ್ಲಿ ಸರಿಯಾಗಿ ಅರ್ಧನೇ ಆಗ್ಯದ, ಪೂರ್ಣ ಆಗಿಲ್ಲ ಅಂತ ಅರ್ಥ. ಅದರಂತೆ ಪೂರ್ಣ ಸಾಧಕನಿಗೆ ಮತ್ತೊಂದು ಕ್ರಿಯೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ಏನು ಆಗ್ಬೇಕಾಗ್ಯದ? ಆನಂದ ಆಗ್ಯದ. ಹಾಗೆ ಇದು ಯೋಗಾರೂಢರು ಅಂತ ಅನಿಸ್ಕೊಂಡ್ರು. ಸಿದ್ಧಾರೂಢರು ಇವರು ಬೇರೆ, ಯೋಗಾರೂಢರು ಬೇರೆ, ಭೋಗದ ಆರೂಢರು ಬೇರೆ. ಆರೂಢ ಅಂದರೆ ಎಲ್ಲರಿಗೂ ಒಂದೇ ಹಚ್ಚಂಗಿಲ್ಲ. ಸಿದ್ಧಾರೂಢರು ಸಿದ್ಧ ಪುರುಷರು. ಅವರು ಯಾವುದನ್ನ ಮಾಡೋದು ಯಾವುದನ್ನ ಬಿಡೋದು ಎರಡನ್ನೂ ಇಲ್ಲದೆ ಇರುವವರು. ಮಾಡಬೇಕು ಅನ್ನೋದಿಲ್ಲ, ಇದು ಬಿಡಬೇಕು ಅನ್ನೋದಿಲ್ಲ. ಸಿದ್ಧಾರೂಢರು ಅಂತವ್ರು. ಅದಕ್ಕೆ ಸಿದ್ಧ ಪ್ರಸಿದ್ಧ ಅಂತ ಬರ್ತಾವ ಶಾಸ್ತ್ರಗಳಲ್ಲಿ. ಹಾಗಾಗಿ ಯೋಗ ಅಧಿಕಾರಿ ಭೇದ ಸೂಚನೆ ನಿರೂಪಣೆ ಸೂತ್ರ 22ಕ್ಕೆ 178ಕ್ಕೆ ಈ ಸೂತ್ರ ಮಂಗಲ ಆಯಿತು. ಅಂದರೆ ಈ ಸೂತ್ರದಲ್ಲಿ ಬರೇ ಎಷ್ಟು ಇದೆ ಅಂದರೆ ಬರೀ 4 ನುಡಿ ಇದ್ದ ಕಾರಣ ಇದು ಮುಗಿತು. ಆದರೆ ವಿಚಾರವನ್ನು ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಶಾಂತಿ ಯಾವಾಗ ಆಗ್ತದ ಅಂದರೆ ಯಾವ ಕರ್ಮ ಕ್ರಿಯೆಗಳನ್ನ ಮಾಡದೇ ಇರುವಂಥ ಸಮಯ ಯಾವಾಗ ಕೂಡ್ತದ ಆವಾಗ ಮನಸ್ಸಿಗೆ ಶಾಂತಿ ಆಗ್ತದೆ. ಹೌದಿಲ್ಲ? ಈಗ ಶಾಂತಿ ಆಯ್ತು ನೋಡಪ್ಪ ಮನಸ್ಸು ಅಂತಿದ್. ಯಾಕಂದ್ರೆ ಮುಗಿತಮ್ಮ, ಮನೆ ಕಟ್ಟೋದು ಮುಗೀತು, ಶಾಂತಿ ಆಯ್ತು ಅಂದ್ರೆ ಏನು? ಮುಗಿದ ಮೇಲೆ ಶಾಂತಿ ಆಗ್ತದ. ಶಾಂತಿ ಅಂದ್ರೆ ಸಮಾಧಾನ ಅಂತ ಅರ್ಥ. ನಾವು ಮಾತನಾಡದೆ ಕುಂತೀವಿ, ಮನಸ್ಸು ಶಾಂತಿ ಆಯ್ತು ಅಂತ ಅನ್ನಂಗಿಲ್ಲ. ಮಾತನಾಡಕತ್ತೀವಿ, ಶಾಂತಿ ಆಗ್ಯದ ಅಂತ ಅನ್ನಂಗಿಲ್ಲ. ಯಾಕೆ ಅನ್ನಂಗಿಲ್ಲ ಅಂದ್ರೆ ಅಲ್ಲಿ ಯಾವುದೇ ಮೌನ ಆಚರಣೆಯನ್ನು ಮಾಡಿ, ಯಾವುದೇ ರೀತಿ ಧ್ಯಾನವನ್ನು ಮಾಡಿ, ಯಾವುದೇ ರೀತಿಯ ಕರ್ಮಗಳನ್ನು ಮಾಡುವಾಗ ಅಲ್ಲಿ ದೇಹಯ ಇಂದ್ರಿಯಾದಿಗಳು ಸುಮ್ಮನೆ ಇರೋದಿಲ್ಲ. ಯೋಗ ಮಾಡಾಗ ದೇಹ ಕೆಲಸ ಮಾಡಬೇಕು, ಇಂದ್ರಿಯಾದಿಗಳು ಮಾಡಬೇಕು, ಮನ ಪ್ರಾಣ ಇವೆಲ್ಲ ಕಾರ್ಯ ಬಹಳ ಅವಲ್ಲ. ಅಂದರೆ ನಮಗೆ ಶಾಂತಿ ಯಾವಾಗ ಆಗ್ತದ ಅಂದರೆ ನಮ್ಮನ್ನ ಕರ್ಮಗಳಲ್ಲಿ ಪ್ರವೇಶವನ್ನು ಮಾಡುವಂಥ ಹಿಂದೆ ಒಬ್ಬ ನಾನು, ಯಾರೋ ಮನಸ್ಸು. ನಾವು ಯಾರ ಮಾತು ಕೇಳ್ತೀವಿ ಅಂದರೆ ನಮ್ಮ ಅಪ್ಪನ ಅಮ್ಮನ ಮಾತ ಕೇಳ್ತಾರ್ರಿ, ಅವನು ಬರೇ ಹೆಂಡತಿ ಮಾತ ಕೇಳ್ತಾನ್ರಿ, ಇಲ್ಲ ಬರೇ ಅವನು ಆಕೆ ಗಂಡನ ಮಾಡ್ತಾ ಕೇಳ್ತಾಳ್ರಿ, ಅತ್ತೆ ಮಾವ ಮಾತ ಕೇಳಂಗಿಲ್ರಿ. ಜಗತ್ತಿನಲ್ಲಿ ಉಂಟು, ಯಾರ ಮಾತು ಕೇಳಂಗಿಲ್ಲ. ಪಕ್ಕ ತಿಳ್ಕೊಳ್ರಿ, ಅವರವರ ಮನಸ್ಸಿನ ಮಾತನ್ನೇ ಅವ್ರು ಕೇಳ್ತಾರೆ. ಅವ್ರ ಮನಸ್ಸಿನ ಮಾತ ಕೇಳೋದು. ನಮಗೇನನ್ನಿಸ್ತದ, ಅತ್ತೆ ಮಾವನ ಮಾತು ಭಾಳ ಚಲೋ ಕೇಳ್ತಾರೆ ನೋಡು. ಹೆಂಗೆ ಕೇಳ್ತಾರೆ? ಚಲೋ. ಅತ್ತೆ ಮಾವನ ಮಾತನ್ನೇ ಸೊಸೆ ಅಂದ್ರೆ ಚಲೋ ಕೇಳ್ತಾರಂದ್ರೆ ಯಾರ ಮನೆಯಲ್ಲಿ ಅತ್ತೆ ಮಾವ ಸೊಸೆ ಮಧ್ಯೆ ಜಗಳನ ಆಗ್ಬಾರ್ದು ನೋಡ್ರಿ. ಆತವೇನು? ಮತ್ತು ನೀವು ಹೇಳಿದ್ರಲ್ರಿ ಅತ್ತೆ ಮಾವ ಮಗಳು ಕೇಳ್ತಾರ ಅಂದ್ರೆ ಮತ್ತೆ ಅವ್ರನ್ನ ಅದೇ ಹೇಳ್ಯಾರಲ್ಲಪ್ಪ. ಅತ್ತೆ ಮಾವ ಅದೇ ಮಾತು ಸೊಸೆಗೆ ಹೇಳ್ಯಾರ. ಅಲ್ಲಿ ಜಗಳ ಆಗ್ತದ, ಇಲ್ಲಿ ಕೆಲಸ ಆಗ್ತದ. ಅಂದ್ರೆ ಇಲ್ಲಿ ಮನಸ್ಸಾದ ಅವ್ರ ಮಾತಿನ ಮೇಲೆ, ಇಲ್ಲಿ ಪ್ರೇಮ ಅದ, ಅಲ್ಲಿ ಅವ್ರ ಮಾತಿನ ಮೇಲೆ ಮನಸ್ಸಿಲ್ಲ, ಅಲ್ಲಿ ಜಗಳ ಅದ. ಒಟ್ಟಿನಲ್ಲಿ ನಮ್ಮ ಮನಸ್ಸಿನ ಮಾತನ್ನ ನಾವು ಕೇಳ್ತೇವೆ. ಆ ಮನಸ್ಸು ಏನು ಮಾಡ್ತದಂದ್ರೆ
ಈಗ ಶಾಂತಿ ಆಗಬೇಕಾಗಿತ್ತಪ್ಪ, ಸುಖವಾಗಿರಬೇಕು ಅಂದ್ರೆ ಅದರ ಕಾರ್ಯ ಒಂದಾದ. ಏನು ಕಾರ್ಯ ಅಂದ್ರೆ ಆ ಮನಸ್ಸಿನ ಧರ್ಮವನ್ನ ಯಾವಾಗ ಅದು ಕಳ್ಕಂತದೋ ಆವಾಗ ಮನಸ್ಸು ಶಾಂತಿ ಆಗುತ್ತೆ. ಶಾಸ್ತ್ರಕ್ಕೆ ಹೋಗ್ಬೇಕಲ್ಲ, ಅವು ಶಾಸ್ತ್ರ ಹೇಳ್ತವೆ, ಶಾಸ್ತ್ರಕ್ಕೆ ಹೋಗ್ಬೇಕಲ್ಲ. ಅರ್ಥಾತ್ ಮನಸ್ಸಿನ ಧರ್ಮ ಅದ. ಏನ್ ಧರ್ಮ ಮನಸ್ಸಿಗೆ? ಸಂಕಲ್ಪ ವಿಕಲ್ಪ, ಅನುಕೂಲ ಅನಾನುಕೂಲ. ಸಂಕಲ್ಪ ವಿಕಲ್ಪ ಯಾಕೆ ಮಾಡ್ತದ ಮನಸ್ಸು ಅಂದ್ರೆ ಅದಕ್ಕೆ ಇಂದ ಒಂದು ಬಲವಾದ ಕಾರಣ ಅದ, ಅನುಕೂಲ ಪ್ರತಿಕೂಲ ಅನ್ನುವಂಥ ಭಾವ. ಇದು ನನಗೆ ಒಳ್ಳೆಯದಾಗತ್ತ, ಇದು ಕೆಟ್ಟದಾಗತ್ತ. ಯಾವ ವಸ್ತು ನನಗೆ ಅನುಕೂಲ ಅದ ಅದೇನ್ ಮಾಡ್ತದ, ಬೇಕು ಅಂತ ಸಂಕಲ್ಪ ಮಾಡೋದಲ್ಲ, ಹಠ ಮಾಡ್ತದ, ಬೇಕು ಬೇಕಂತ. ಯಾವಾಗ ಅದು ನನಗೆ ಇದು ತೊಂದರೆ ಕೊಡ್ತದ, ಇದು ದುಃಖ ಕೊಡ್ತದ ನನಗಂದ್ರೆ ಅದೇ ವಸ್ತುವನ್ನ ಅನಾನುಕೂಲ ಬ್ಯಾಡ ಅಂತ ನೋಡ್ರಿ. ಅಂದ್ರೆ ಸಂಕಲ್ಪ ವಿಕಲ್ಪ ಯಾಕೆ ಮಾಡ್ತದ ಮನಸ್ಸು ಅಂದ್ರೆ ಅದು ಅನುಕೂಲ ಪ್ರತಿಕೂಲ ಅದ. ಇದು ಅನುಕೂಲ ಇದು ಪ್ರತಿಕೂಲ ಅಂತ ಅದು ಯಾಕೆ ಹಂಗ ಮಾಡ್ತದ ಅಂದ್ರೆ ಅದರ ಹಿಂದೆ ಹಲವು ಕಾರ್ಯಗಳಾವ. ಹಲವು ಏನಾವಂದ್ರೆ ಅದಕ್ಕೆ ಅಧ್ಯಾಸ್ವರೂಪ ಭ್ರಮೆ ಅಂತ. ಅದಕ್ಕೇನು ಕಾರಣ ಅಂದ್ರೆ ಅದಕ್ಕೆ ಅಜ್ಞಾನ ಕಾರಣ ಅದ. ಯಾವುದು ನನಗೆ ಸುಖ ಅಂತ ಕಾಣದ ಅದ್ರಾಗೂ ಸುಖ ಇಲ್ಲ, ಯಾವುದು ಇಲ್ಲ ಅಂದ್ರೆ ಅದ್ರಾಗೂ ಇಲ್ಲ. ಅದು ಎಲ್ಲಿದೆ ತನ್ನಲ್ಲೇ ಅದು ಸುಖ, ನಮ್ಮೆಲ್ಲ ಅದಿಲ್ಲ. ಆದ್ರೆ ಇದು ಯಾಕೆ ಒಳಗಾಯ್ತು? ಅಜ್ಞಾನಕ್ಕೆ ಒಳಗಾಗ್ಯದಲ್ಲ. ಅಜ್ಞಾನಕ್ಕೆ ಒಳಗಾದಾಗ ಇದು ವಿವೇಕ ಶೂನ್ಯ ಆಗ್ತದೆ. ಕಣ್ಣು ಕಾಣಲಾರದವನಿಗೆ ಹೆಂಗ ಹೆಜ್ಜೆಗಳು ಏನಾಗ್ತಾವಂದ್ರೆ ಗೋಡೆಯ ಆಸರೆ, ಅನಂತ ಕ್ರಿಯೆ ದಾರಿ ತಪ್ಪದು, ಏನೇನೋ ಆತವ್ ನೋಡು ಕುರುಡುಗ. ಯಾಕಂಗಾಯ್ತು? ಕಣ್ಣು ಕಾಣಂಗಿಲ್ಲ. ಅವಾಗ ವಿಷಯಗಳು ಏನಾಗ್ತಾವಂದ್ರೆ ವಿಚಾರ ಇಲ್ಲದ ಮನಸ್ಸು, ವಿವೇಕರಹಿತವಾದ ಮನಸ್ಸು ಕಣ್ಣನ್ನ ಕಳೆದುಕೊಂಡ ಕುರುಡನ ವರ್ತನೆ ಹೇಗೆ? ಪಾಪ ಬೇಕಂತ ಮಾಡ್ತಾನೆ, ನಾವು ಕಣ್ಣು ಕಾಣಂಗಿಲ್ಲ ಅವನು. ಅದರಂಗೆ ವಿವೇಕ ಶೂನ್ಯವಾದಂಥ ಮನಸ್ಸೇನಂದ್ರೆ ತನ್ನ ಮನಸ್ಸಿಗೆ ಬಂದದ್ದೇ ವಿಷಯಾದಿಗಳ ಅಲ್ಲಿ ಹುಡುಕಾಕ ಅಂತ ಹೋಗ್ತದ, ಕುರುಡ ಹೋದಂಗ ಹೋಗ್ತದ. ಆವಾಗ ವಿಷಯಗಳ ಏನದ ಪಿತ್ತ ಅನ್ನೋದು ನೆತ್ತಿಗೇರಿ ಬಿಡ್ತದ ನೋಡ್ರಿ. ನೆತ್ತಿಗೇರಿದಾಗ ಏನಾಗ್ತದ, ಏನು ಆಗಬಾರದು ಎಲ್ಲವೂ ಆಗಿ ಹೋಗ್ತಾವ. ಹಾಗಾಗಿ ಇಲ್ಲಿ ನಾವು ಯಾವಾಗ ಈ ಮನಸ್ಸಿನ ಧರ್ಮ ಏನದ ಸಂಕಲ್ಪ ವಿಕಲ್ಪ ಮಾಡುವಂಥ ಧರ್ಮ, ಈ ಧರ್ಮವನ್ನು ಯಾವಾಗ ಕಳ್ಕೊಂತದ ಆವಾಗ ಮನಸ್ಸು ಶಾಂತಿ ಆಗ್ತದ ನೋಡ್ರಿ. ಅವಾಗೆ ಶಾಂತಿ. ಈಗ ನೋಡ್ರಿ, ಒಂದೇ ಸಲ ಧೈರ್ಯ ಮಾಡಿ ಭಗವಂತನ ಮೇಲೆ, ಪರಮಾತ್ಮನ ಮೇಲೆ, ದೇವರ ಮೇಲೆ ಆಗಲಿ, ಗುರುವಿನ ಮೇಲೆ ಆಗಲಿ, ಏನು ಆಗ್ತದ ಜೀವನದಲ್ಲಿ ಎಲ್ಲ ಆಗಲಪ್ಪ, ಎಲ್ಲ ನಿನಗೆ ಬಿಟ್ಟದ್ದಂತ ಈಗ ಒಂದು ಕ್ಷಣ ಅನ್ಕೊಂಬಿಟ್ರೆ ಮನಸ್ಸು ಎಷ್ಟು ಶಾಂತಿ ಆಗ್ತದೆ. ಶಾಂತಿ ಆಗೋದಲ್ಲ. ಯಾಕಂದ್ರೆ ಆ ಧರ್ಮವನ್ನೆಲ್ಲ ಬಿಟ್ಟು ದೇವ್ರಿಗೆ ಇಟ್ಟಿವಿ ನಾವು. ಅದು ನಮ್ಮ ಮನಸ್ಸಿನಾಗ ಇಟ್ಕೊಂಡ್ರೆ ನಮ್ಮನ್ನು ಹುಚ್ಚರು ಮಾಡ್ತದ. ಅದೇ ದೈವದ ಮೇಲಿಟ್ರೆ ನಮ್ಮನ್ನು ಎಚ್ಚರ ಮಾಡ್ತದೆ. ನಾವು ಎಚ್ಚರಾಗೋದು ಸುಲಭನೋ ಹುಚ್ಚರಾಗೋದು ಸುಲಭ? ಎಚ್ಚರ ಆಗಬೇಕು. ಆದ್ರೆ ಜಗತ್ತು ಏನು ಮಾಡ್ತದಂದ್ರೆ ಹುಚ್ಚರ ಸಂಘವನ್ನ ಮಾಡಿ ಹುಚ್ಚರೇ ಆಗ್ತದೆ. ಹುಚ್ಚರ ಸಂಘ ಅಂದ್ರೆ ಈ ಯಾವ ರೀತಿ ಪಾರಮಾರ್ಥದ ಅಣುವು ಗೊತ್ತಿಲ್ಲದೆ ಪ್ರಪಂಚದ ಅಣುವಿನಲ್ಲಿ ಹೋಗ್ತಕ್ಕಂಥ ಸಂಘ ಮಾಡಿದಾಗ, ಮನುಷ್ಯ ಸಂಘ ಮಾಡಿದ್ರೆ ಏನಾಗಲ್ಲ, ಮನಸ್ಸು ಸಂಘ ಮಾಡಬಾರ್ದು. ನೀವು ವಿಚಾರ ಮಾಡಿ ನೋಡ್ರಿ, ನಮ್ದು ವೇದಾಂತ ಶಾಸ್ತ್ರ ಅದ, ಮರಿಬೇಡ್ರಿ. ಮನುಷ್ಯ ಸಂಘ ಮಾಡಿದ್ರೆ ಏನಾಗಲ್ಲ, ಮನಸ್ಸು ಸಂಘ ಮಾಡ್ತಂದ್ರೆ ಅದೇನಾಗ್ತದ, ಒಳ್ಳೆಯವರ ಸಂಘ ಮಾಡಿದ್ರೆ ಒಳ್ಳೆಯವನಾಗ್ತಾನೆ, ಕೆಟ್ಟವ್ರ ಸಂಘ ಮಾಡಿದ್ರೆ ಕೆಟ್ಟವನಾಗ್ತಾನೆ.
ಉದಾಹರಣೆ, ಈಗ ಎಲ್ಲೋ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಕುಬೇರ ಅನ್ನುವಂಥ ಎಷ್ಟೋ ರೆಸ್ಟೋರೆಂಟ್ಗಳು, ಬಾರ್ಗಳು ಜಗತ್ತಿನಲ್ಲಿ ದಿವಸ ಒಂದೊಂದು ಕೋಟಿ ವ್ಯಾಪಾರ ಮಾಡುವಂಥ ವ್ಯಾಪಾರಿಸ್ತಾರ. ಅವರಲ್ಲಿ ಸಾಕಷ್ಟು ಮಂದಿ ಗಿರಾಕಿಗಳು ಹೋಗ್ತಾವ, ಅವನೇ ಕೊಡ್ತಾನ, ಅದನ್ನ ಅವನೇ ಮುಡ್ತಾನ, ಅವನೇ ಸಪ್ಲೈ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಹೌದಲ್ಲ? ಅವನು ಉದ್ಧಾರ ಆದ, ಅವನು ಕೊಟ್ಟದ್ದು ಕುಡಿದವ್ರು ಹಾಳಾದ ನೋಡ್ರಿ. ಕುಡ್ದವ್ರು ಹಾಳಾಗ್ಯಾರ, ಅವನು ಕೊಟ್ಟವನು ಹಾಳಾಗ್ಯಾನ. ಮಾರಿದವನು ಶ್ರೀಮಂತ ಆದ, ಅವನು ಕುಡಿದವನು ಬಡವಾದ. ಅಂದ್ರೆ ಇವನು ಯಾಕೆ ಅದನ್ನ ಕುಡಿಲಿಲ್ಲ ಅಂದ್ರೆ, ಇವನು ದೇಹ ಕೂಡ್ಯದ, ಶರೀರ ಕೂಡ್ಯದ, ಮಾರವನು ಮನಸ್ಸು ಕೂಡಿಲ್ಲ. ಕುಡಿಯೋಂದು ಮನಸ್ಸು ಕೂಡಿತು, ಕುಡ್ದ ಮಂಗಾಗಿ ಹಾಳಾಗೋದು. ಅಂದ್ರೆ ಏನ್ ಅರ್ಥ ಆಯ್ತು? ಮನಸ್ಸು ಕೊಡ್ಬೇಕಾಗ್ಯದ. ಮನಸ್ಸು ಮೊದಲು ಮುಖ್ಯವಾದದ್ದು. ಅದು ನಿಜ ಆಯ್ತು. ಕೂಡ್ಲಿಲ್ಲ ಅಂದ್ರೆ ಅವನು ನೋಡು ಕುಬೇರ ಆಗ್ಬಿಟ್ಟು ನೋಡು. ಮಾರವನು ಅದ್ರ ಕೂಡ್ಲಿಲ್ಲ, ವಿಷಯಗಳಲ್ಲಿ ಕೂಡ್ಲಿಲ್ಲ, ಕುಬೇರ ಅದ. ಇವನು ಕುಡಿದವನು ದರಿದ್ರ ಅದ. ಹಾಗಾಗಿ ಇಲ್ಲಿ ಅನಂತ ರೀತಿಯಿಂದ ವಿಚಾರ ಮಾಡಿದರೆ ಇದು ಏನಾಗ್ತದ? ಮನಸ್ಸು ಶಾಂತ ಆಗ್ತದ. ಆ ಶಾಂತವಾದ ಮನಸ್ಸು ಮೇಲೆ ಹೇಳಿದ ಅನಂತ ಗುಣಗಳಿಂದ ಅವನ ಅಂತಃಕರಣ ಶುದ್ಧ ಆಗ್ತದೆ. ಇವು ಮಂದ, ಮಧ್ಯಮ, ಉತ್ತಮ ಏನು ಹೇಳಿದ್ರಲ್ಲ, ಯೋಗಾಭ್ಯಾಸ ಇವು ಮಾಡೋದ್ರಿಂದ ಅಂತಃಕರಣ ದ್ವಾರ ಮನಸ್ಸೇನಾಗ್ತದ? ಶಾಂತ ಆಗ್ತದೆ. ಆ ಮನಸ್ಸು ಶಾಂತಿ ಆಯ್ತಂದ್ರೆ ನಿಶಬ್ದವಾದ ಮನೆ ಆದಂಗೆ ಆಗ್ತದೆ. ಆರಿಲ್ಲ. ಆ ನಿಶಬ್ದವಾದ ಮನೆಯಲ್ಲಿ ನೋಡ್ರಿ, ನೀವು ಜೋರಾಗಿ ಪ್ರಾಣಾಯಾಮ ಮಾಡೋರಿಗೆ ಬಹಳ ಗೊತ್ತಿರ್ತದೆ. ಸುಮ್ಮನೆ ನಾವು ಅದು ಮಾಡಿಲ್ಲಲ್ಲ, ನಮ್ಮ ಉಸಿರು ಜೋರಾಗಿ ಬಿಟ್ರೆ ಆ ಶಬ್ದ ನಮಗೆ ಕೇಳ್ತದೆ. ಶಾಂತಿ ಇರಬೇಕು. ಮತ್ತೆ ಒಮ್ಮೊಮ್ಮೆ ಬಾಯಿ ತೆರೆದ ಮಾತಾಡಿದ್ರೆ ಕೇಳಂಗಿಲ್ಲ, ನಮ್ಮ ಉಸಿರು ಶಬ್ದ ನಮಗೆ ಕೇಳ್ತದಲ್ಲ. ಹೆಂಗ್ ಕೇಳ್ತು? ಅವಾಗೇನು ಉಸಿರು ಗಟ್ಟಿಯಾಗಿಡೋದು ಏನು ನಾವು? ಅವಾಗ ಯಾಕೆ ಕೇಳಂದ್ರೆ ಗದ್ದಲ್ದಾಗ ಕೇಳಲ್ಲ ಅದು. ಈಗ ನಿಶಬ್ದ ಆಯ್ತು, ನಿನಗೆ ಕೇಳ್ತದ. ಹೌದಲ್ಲ? ಆ ನಿಶಬ್ದತೆ ಬಂತು, ಅಂತಃಕರಣ ಶುದ್ಧ ಆಯ್ತಂದ್ರೆ ಆ ಅಂತಃಕರಣ ದ್ವಾರದಿಂದ ಏನಾಗ್ತದ ನಿನಗಂದ್ರೆ, ಶುದ್ಧಾಂತಃಕರಣದಲ್ಲಿ ಜ್ಞಾನದ ಆಗ್ತದ. ಜ್ಞಾನ ಶುದ್ಧ ಅಂತಃಕರಣದ ಜ್ಞಾನ ಆಗ್ತದ. ಆ ಜ್ಞಾನದಿಂದ ಏನಾಯ್ತು ಅಂದ್ರೆ, ಮನಸ್ಸು ತನ್ನ ಮನೋಧರ್ಮಗಳೆಲ್ಲವನ್ನು ನಾಶ ಮಾಡಿಬಿಡ್ತದ. ಅದ್ಯಾವ ಸಂಕಲ್ಪ ಮಾಡಂಗಿಲ್ಲ, ಯಾವ ವಿಕಲ್ಪ ಮಾಡಂಗಿಲ್ಲ. ತನ್ನ ಪ್ರಾರಬ್ಧದ ಮೇಲೆ ಎಂದು ನಿಷ್ಠೆ ಬಿಡಂಗಿಲ್ಲ. ಜ್ಞಾನ ಆದ್ಮೇಲೆ ಇದು ಅತಿ ಮುಖ್ಯ ನೋಡ್ರಿ. ಪ್ರಾರಬ್ಧದ ಬಗ್ಗೆ ನಾನು 1000 ಸಲ ಹೇಳಿನಿ, 1000 ಸಲ. ಇನ್ನಾದ್ರೂ ಅದನ್ನೇ ಹೇಳ್ಬೇಕು. ಎಲ್ಲ ಆದ್ಮೇಲೆ ನಿಮಗೆ ಉಳಿದದ್ದೇನು ಅಂದ್ರೆ ಅದು ಪ್ರಾರಬ್ಧವನ್ನು. ಅದರ ಮೇಲೆ ಅದು ಪ್ರಾರಬ್ಧ ಯಾರಿಗೆ ಅಂತ ಅವನು ಹಂಚಾಕನ ಜ್ಞಾನದ್ವಾರ. ಪ್ರಾರಬ್ಧ ಯಾರಿಗೆ? ತನಗಂತಿಲ್ಲ. ಮತ್ತೇನಾದ ನಿನಗೆ? ಆರಾಮರ ಶಾಂತಿ. ಅದಕ್ಕೆ ಬಹಳ ಮಂದಿ ಕೇಳ್ತಾರ, ಇಲ್ಲಿ ಈ ಪಾರಮಾರ್ಥದ ಅಭ್ಯಾಸಗಳೇನವ ಅವೆಲ್ಲ ಮಾಡೋದ್ರಿಂದ ಏನು ಲಾಭ ಅದ, ಏನು ಪುರುಷಾರ್ಥಕ್ಕಾಗಿ ಮಾಡಬೇಕು, ಯಾವ ಲಾಭಕ್ಕಾಗಿ ಮಾಡಬೇಕು ಅಂತ ಪ್ರಶ್ನೆಯನ್ನ ಮಾಡಿ ಅದೇ ಗಿಡದ ಕೆಳಗೆ ಕುಂದ್ರಾರ. ಗಿಡ ಬಿಟ್ಟು ಬರಂಗಿಲ್ಲ. ಗಿಡದ ಕೆಳಗ ಅವು ಜ್ಞಾನ, ಗಿಡದ ಕೆಳಗನೆ ಮೋಕ್ಷ ಆಗ್ಬೇಕು. ಅವ್ರು ಕೇಳ್ತಾರೆ, ಜ್ಞಾನ ಆಯಿತು ಅಂದ್ರೆ ಸಾಧನೆ ಆದ ಮೇಲೆ ನಿಮ್ಗೆ ಯಾವುದು ದುಃಖ ಆಗಬಾರ್ದು, ನಿಮಗೆ ಯಾವುದೇ ಕಷ್ಟಗಳಾಗಬಾರ್ದು, ನಿಮ್ಮವ್ರು ಯಾರು ಸಾಯಬಾರ್ದು, ಮತ್ತು ರೋಗ ಬರಬಾರ್ದು ಅಂತ ಎಲ್ಲೇನು ಹೇಳ್ಯಾರ? ರೋಗ ಬರಬಾರ್ದಂತಿಲ್ಲ,
ಬಡತನ ಬರಬಾರ್ದಂತಿಲ್ಲ, ಏನೋ ಶ್ರೀಮಂತ ಆಗ್ಬೇಕಂತಲ್ಲ. ಇದರಿಂದ ಏನು ಆಗುತ್ತದೆ ಅಂದರೆ, ಇದರಿಂದ ನಮ್ಮ ಏನು ಅತ್ಯಂತ ದುಃಖ ಏನದ ಮರಣ ಅನ್ನುವಂಥದ್ದು ಅದು ಮಾಯ ಆಗ್ತದ. ಆ ಮರಣದ ಚಿಂತೆಯ ಸಂಕಲ್ಪವು ಕೂಡ ಸಹಿತವಾಗಿ ಮನಸ್ಸಿನಿಂದ ಕಿತ್ತು ಹೋಗ್ತದೆ. ಎಲ್ಲಿ ಕಿತ್ತಬೇಕು? ಮನಸ್ಸಿನ ಕಿತ್ತಬೇಕು. ಎಲ್ಲಿದು? ನಾನು ಸಾಯ್ತೀನಿ ಅಂತ ಏನು ಕಿವಿ ಹೇಳ್ದ, ಕಣ್ಣು ಹೇಳ್ದ, ಯಾವ್ದು ಹೇಳ್ದ? ಮನಸ್ಸು ಬಂದ ಇಲ್ಲಿ ಹೇಳ್ತದೆ ಬಾಯಿ ಮುಖಾಂತರ. ಭಯ ಅಲ್ಲೇ ಅದಲ್ಲ. ಅದು ಕೂಡ ಒಯ್ತಂದ್ರೆ ನೀ ಏನಾದಿ? ಬ್ರಹ್ಮನೇ ನೀನಾದಿ. ಹೀಗೆ ಅವನು ಸಿದ್ಧ ಆರೂಢ ಆಗ್ತಾನಂತ ಅನ್ಬೇಕು ವಿನ ಇಲ್ಲೇ ಕುಂತ್ರ ಆರೂಢ ಆಗ್ತಾನ ಅಂತ ತಿಳ್ಕೋಬಾರ್ದೆಂಬ ವಿಷಯಕ್ಕೆ ಹೇಳಿದ್ದಿದ್ದು. ಹಾಗಾಗಿ ಇಲ್ಲಿ ನಾವು ಎಷ್ಟೇ ವಿಚಾರವನ್ನ ಮಾಡಿದರೂ ಕೂಡ ಜ್ಞಾನವನ್ನೇ ಶ್ರೇಷ್ಠ ಮಾಡಿ ಕೊನೆಗೆ ಅಲ್ಲಿಗೆ ಬರಕ್ಕೆ ಹೇಳಿದ್ರಲ್ಲ. ಅದಕ್ಕೆ ನಾನು ನಿನ್ನೆನೆ ಹೇಳಿದ, ಅಲ್ಲಿ ಇಲ್ಲಿ ಭಾಳ ಕಡೆ ಸುತ್ತಾಡಿ ಕೊನೆಗೆ ಜ್ಞಾನಕ್ಕೆ ಹೋಗಕ್ಕಂತ ಮೊದಲೇ ಜ್ಞಾನಕ್ಕೆ ಹೋದ್ರೆ ಎಷ್ಟು ದೇಹಗಳು ಉಳಿತಿದ್ವು, ಎಷ್ಟು ಸಮಯಗಳು ಉಳಿತಿತ್ತು, ಇಷ್ಟೆಲ್ಲ ಕಷ್ಟಗಳು ದುಃಖಗಳು ನಿವೃತ್ತಿ ಆಗ್ತಿದ್ವು. ಯಾಕೆ ಆಗಲಿಲ್ಲ? ನಾವೇನು ದಾರಿ ಹಿಡ್ದಿಲ್ಲ ಅಂತ ಅರ್ಥಲ್ಲ, ಅದು ನಾವು ಬಳಲಿಕ್ಕೆ ದಾರಿ ಹಿಡಿದೀವಿ. ಈ ಜನ್ಮದಲ್ಲಿ ಅಲ್ಲಿ ಮುಟ್ಟಲಾರ್ದಷ್ಟು ದೂರ ಹೋಗಿ ಬರಕತ್ತೀವಿ ನಾವು. ಯಾಕಂದ್ರೆ ನೇರವಾಗಿ ಹೋದ್ರೆ ಸಮೀಪ ಅದ, ಹಿಂಗೆ ಸುತ್ತಾಡ್ಕೊಂತ ಬಂದೆ ಅದು ಮುಟ್ಟೋದ್ರಾಗ ಸತ್ತ ಹೋಗುದು. ಮತ್ತೆ ಅದು ಸಂಕಲ್ಪ ಉಳಿತು, ಮುಂದಿನ ಜನ್ಮಕ್ಕೆ ಬಂದು ಮತ್ತೆ ಸುತ್ತಾಡಕ್ಕೆ ಶುರುವಾದ ನೋಡು, ಮತ್ತೆ ಸುತ್ತಾಡದೆ. ಹಾಗಾಗಿ ಇಲ್ಲಿ ಹೇಳುವಂತ ಮಾತು ಏನಂದ್ರೆ, ಕರ್ಮದಿಂದಲೇ ಮುಕ್ತಿ ಆಗ್ತದೇನೋ ಅಂತ ಅನುಮಾನ ಬರಬಾರ್ದು. ಅದಕ್ಕೆ ಹೇಳಕತ್ತಿ ನಾನು. ಯೋಗಾಭ್ಯಾಸ ಕರ್ಮ ಇಲ್ಲ, ಅಲ್ಲಿ ಹಂಗ ತಿಳ್ಕೋಬಾರ್ದು. ಅದೇನು ಮಾಡ್ತದಂದ್ರೆ, ಅಂತಃಕರಣ ಶುದ್ಧಿಗಾಗಿ ನಾವು ಮಾಡುವಂತ ಕರ್ಮಗಳೇನ ಎರಡು ಪ್ರಕಾರ ಮಾಡ್ತದ. ಒಂದು ಕರ್ಮ ಸಕಾಮ್ಯ, ಇನ್ನೊಂದು ನಿಷ್ಕಾಮ್ಯ ಕರ್ಮ. ಇವೆರಡಕ್ಕೂ ಫಲ ಏನ್ರಿ ಅಂದ್ರೆ, ಸಕಾಮ್ಯ ಕರ್ಮಕ್ಕೂ ಫಲ ಬೇರೆ, ನಿಷ್ಕಾಮ್ಯ ಕರ್ಮಕ್ಕೂ ಫಲ ಬೇರೆ. ಎರಡಕ್ಕೂ ಒಂದೇ ಅಲ್ಲ ಇವು. ಜನ ಏನಿದೆ ಮಾಡಂಗ್ ಮಾಡೋದಪ್ಪ, ಆಮೇಲೆ ದೇವ್ರಿಗೆ ಕೊಡ್ತಾನೆ ಫಲ ಅಂತ. ನೀ ಏನು ಕರ್ಮ ಮಾಡ್ತೆ ಅದೇ ಕೊಡ್ತಾನೆ. ದೇವ್ರ ಗುಡಿಗೆ ಹೋದಾಗ ಇಂದ ಮುಂದೆ ನೋಡ್ತಾನೆ ಪೂಜಾರಿ, ನೀ ಒಯ್ದು ಕಾಯಿ ಒಯ್ದ್ರೆ ನೀನು ಒಂದು ಓಳು ಕೊಡ್ತಾನೆ, ಒಂದು ತಾನೇ ಇಟ್ಕೊಂಡು. ನೀ ಕಾಯಿ ಒಯ್ಲಾರ್ದ ಕಾಯಿ ಬಾಳೆಹಣ್ಣು ಕೊಡ್ತಾರನ್ನ ಅವ್ರು. ನೀ ಕಾಯಿ ಒಯ್ದ ಕಾಯಿಯಲ್ಲಿ ನೀನು ಪೂರ್ಣ ಕೊಡಂಗಿಲ್ಲ, ಅರ್ಧ ಕಾಯಿ ಒಳಗೆ ಕೊಡ್ತಾರೆ. ಹೌದು. ಮತ್ತೆ ಇಲ್ಲೇ ಇಷ್ಟು ಜ್ಞಾನ ಅದಂದ್ರೆ ಪರಮಾತ್ಮಗ ಏನನ್ನ ಹೋಗು ನೀನು ಕೊಟ್ಟ ಕಳ್ಸ, ಏನನ್ನ ಮಾಡು. ನೀವು ಹಣ್ಣು ಒಯ್ದರೆ 4 ಹಣ್ಣು ತಗೊಳ್ಳಿ ಬಿಡ್ಲಿ, ಹಣ್ಣನ್ನು ವಾಪಸ್ ಕೊಡ್ತಾರೆ. ಸಕ್ಕರೆ ಒಯ್ದ್ರೆ ಸಕ್ಕರೆ ವಾಪಸ್ ಕೊಡ್ತಾರೆ. ನೈವೇದ್ಯ ಒಯ್ರಿ ನೈವೇದ್ಯ ವಾಪಸ್ ಕೊಡ್ತಾರೆ. ಕಾಯಿ ಒಯ್ದ್ರೆ ಕಾಯಿ ವಾಪಸ್ ಕೊಡ್ತಾರೆ. ಆದ್ರೆ ಯಾರು ಕರ್ಪೂರವನ್ನು ವಾಪಸ್ ಕೊಡಂಗಿಲ್ಲ ನೋಡ್ರಿ. ಕರ್ಪೂರ ಯಾಕೆ ಕೊಡಬಾರ್ದು? ಕರ್ಪೂರ ಸ್ವರೂಪ ಅದ. ಅದು ಕರ್ಪೂರದ ಸಂಜ್ಞೆ ಸ್ವರೂಪ ಅದ. ಅದನ್ನ ಬೆಳಗೋದು, ತಂದು ನಿನ್ನ ತೋರಿಸೋದು. ಆ ಸ್ವರೂಪನೇ ನೀನಿದ್ದಿ, ನಿನ್ನ ಸ್ವರೂಪ ಅದಾದ. ಆ ದೇವರೇ ನೀನು, ನೀನೇ ದೇವ್ರಂತ ಅರ್ಥ. ಅದು ಮಂಗಲ ಮಾಡಿ ನಮಗೆ ಯಾಕೆ ತಂದು ದೇವ್ರಿಗೆ ಮಂಗಳಾರತಿ ಮಾಡಂತ ಹೇಳಿಲ್ಲ ಅವು. ಮತ್ತು ನಿನಗೆ ಯಾಕೆ ತಂದ್ರೆ ಅಲ್ಲಿ ನೀನು ಮುಟ್ಟಿ ನಮಸ್ಕಾರ ಮಾಡ್ತಲ್ಲ, ಎದೆಗೆ ಹಚ್ಕೊಂಡಿಲ್ಲ ಅಂತ ಅಣ್ಣ. ಅದು ಎಲ್ಲಿಂದ ಬಂದದ? ದೇವರಿಂದ ಬಂದದಲ್ಲ. ಅದಕ್ಕೆ ಆ ದೇವರೇ ನೀನಂತ ನೀ ತಿಳ್ಕೊಂಡಿ, ಅದು ಆ ಸಂಜ್ಞೆ ಅದು. ಆದರೆ ವಿಚಾರದಲ್ಲಿ ಬೇರೆ ಬೇರೆ. ಹಾಗಾಗಿ ಆ ಎರಡು ಫಲಗಳಲ್ಲಿ
ಒಂದು ಫಲ ಕಾಮ್ಯಕರ್ಮಕ್ಕೆ ಏನು ಆಗ್ತದ್ರಿ ಅಂದರೆ, ಕಾಮ್ಯಕರ್ಮಕ್ಕೆ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿಯೇ ಅದಕ್ಕೆ ಫಲ, ಅಷ್ಟಕ್ಕೆ ಏನಿಲ್ಲ. ಮತ್ತೆ ನಿಷ್ಕಾಮ ಕರ್ಮಕ್ಕೆ, ಇದು ನಿಷ್ಕಾಮ್ಯ ಕರ್ಮ ಮಾಡಿದವನಿಗೆ ಸ್ವರ್ಗ ಲೋಕದ ಪ್ರಾಪ್ತಿ ಆಗೋದಿಲ್ಲ, ಅಂತಃಕರಣ ಶುದ್ಧಿ ಪ್ರಾಪ್ತಿ ಆಗ್ತದೆ. ಅಂತಃಕರಣ ಎಲ್ಲ ಮಲ ವಿಕ್ಷೇಪ ಮಾಡಿದಂಥ ಜನ್ಮ ಜನ್ಮಾಂತರದ ಪಾಪ ಕೃತ್ಯಗಳೆಲ್ಲವೂ ನಾಶ ಆಗಿ ಶುದ್ಧಾಂತಕರಣ ಆಗಿ, ಶುದ್ಧಾಂತಕರಣದಲ್ಲಿ ಯಾವ ಶುದ್ಧವಾದ ಸರೋವರದ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದಂಗ, ಶುದ್ಧವಾದ ಕನ್ನಡದಲ್ಲಿ ನಿನ್ನ ಮುಖದ ಪ್ರತಿಬಿಂಬ ಬಿದ್ದಂಗ ನಿನ್ನ ಮನಸ್ಸಿನಲ್ಲಿ ಆ ಜ್ಞಾನದ ಪ್ರತಿಬಿಂಬ ಬೀಳ್ತದೆ, ವಿಚಾರದ್ವಾರ. ಅಲ್ಲಿಂದ ಅದೇನು ಮಾಡ್ತದ, ಮುಕ್ತಿ ಪದಕ ಪುರುಷಾರ್ಥಕ್ಕೆ ಕಾರಣ ಆಗ್ತದ ಅಂತ ಅರ್ಥ ಮಾಡಬೇಕು ವಿನಃ ಇನ್ನೊಂದು ರೀತಿ ಅರ್ಥ ಮಾಡಂಗಿಲ್ಲ. ಇಲ್ಲಿ ಅದು ವಿಚಾರ ಆಗ್ತಾವ, ಬಹಳ ಗಂಭೀರವ. ಇವತ್ತೊಬ್ಬರು ಶರಣರು ಫೋನ್ ಮಾಡಿದ್ರು. ಅವರೆಲ್ಲ ಈಗ ಎಂಥವ್ರಂದ್ರೆ, ಸದ್ಯ ಭಗವದ್ಗೀತೆಗೆ ಅವರು ಭಾಷೆ ಬರೆಯಕತ್ತಾರ. ಅವ್ರು ಹಂಗೆ ಹೇಳಿದ್ರೆ ನಮಗೆ ಬುಗಲಾಗ್ಬಿಡ್ತದ. ಆ ಮಲ್ಲೆ ಪರಿಚಯ ಇವತ್ತು ಬಹಳ ದಿನ ಆಯಿತು ಫೋನ್ ಮಾಡಿದ್ರು. ಇಲ್ರಿ ಶರಣರೇ, ನಾವು ಭಾಳ ದಿನ ಆಯಿತು ನಿಮ್ಮ ಜೊತೆ ಮಾತಾಡಿಲ್ಲ, ಅದಕ್ಕಾಗಿ ಅವರು ಶರಣಾರ್ಥಿ ಹೇಳಿದ್ರು, ನಾವು ಶರಣಾರ್ಥಿ ಹೇಳಿದ್ವಿ. ಮುಂದೆ ಹಂಗೆ ವಿಚಾರಗಳು ಬಂದ ಮೇಲೆ ಅವರೊಂದು ಪ್ರಶ್ನೆ ಮಾಡಿದರು. ಅಪ್ಪ, ಹಿಂಗೆಲ್ಲ ಜಿಜ್ಞಾಸುಗಳು, ಮುಕ್ತಿಯನ್ನು ಬಯಸುವಂಥ ಅಪೇಕ್ಷೆಯುಳ್ಳವರೇ ನಿಜಗುಣರು ಹೇಳಿದಂಥ ಕೈವಲ್ಯ ಪದ್ಧತಿಯ ಒಂದು ಪದ್ಯ, ಅದು ಜಾಣನು ಲೌಕಿಕ ಪರಮಾರ್ಥ ಎರಡನ್ನು ಮಾಡದೆ ಕೂಡಿ ನಡೆಸುತ್ತೇನು ಇಂತು. ಹಿಂಗ ಹೇಳಿರಲ್ಲಪ್ಪ. ಅದಕ್ಕಾಗಿ ನಮ್ಮ ಜಿಜ್ಞಾಸೆಗಳಲ್ಲಿ ಒಂದು ಪ್ರಶ್ನೆ ಮಾಡ್ಯಾರ. ಈಗ ಜಾಣನೇ ಆದರೂ ಕೂಡ ಎರಡನ್ನ ಒಂದೇ ಸಲ ಮಾಡಕ್ಕೆ ಹೇಗೆ ಬರ್ತದ ಅಂತ ಒಂದು ಸಂಶಯ. ಅವರೊಂದು ಮಾತು ಹೇಳ್ತಾರೆ, ಏನ್ರಿ, ಸ್ನಾನ ಮಾಡ್ಯಾದ್ರೂ ಊಟ ಮಾಡ್ಬೋದು, ಊಟ ಮಾಡ್ಯಾದ್ರೂ ಸ್ನಾನ ಮಾಡ್ಬೋದು, ಹೌದಲ್ರಿ? ಒಮ್ಮೆ ಊಟ ಮಾಡಿ ಸ್ನಾನ ಮಾಡ್ತಾರೆ, ಮಾಡಕ್ ಬರ್ತದ. ಕೆಲವರು ಜಾಣರು ಪದ್ಧತಿ ಪ್ರಕಾರ ಸ್ನಾನ ಮಾಡಿ ಊಟ ಮಾಡ್ತಾರೆ, ದೊಡ್ಡರು ಊಟ ಮಾಡಿ ಸ್ನಾನ ಮಾಡ್ತಾರೆ, ಒಟ್ಟು ಮಾಡಕ್ ಬರ್ತದ. ಅಂದ್ರೆ ಊಟ ಮಾಡೋ ಸಮಯದಲ್ಲಿ ಸ್ನಾನ ಮಾಡಕ್ ಬರಂಗಿಲ್ಲ, ಸ್ನಾನ ಮಾಡೋ ಟೈಮಲ್ಲಿ ಊಟ ಮಾಡಕ್ ಬರಂಗಿಲ್ಲ ಅಂತ ಅರ್ಥ. ಅದ್ರಾಗ ಪ್ರಪಂಚ ಮಾಡುವಾಗ ಪಾರಮಾರ್ಥ ಮಾಡೋ ಪ್ರಪಂಚ ಒಟ್ಟಿಗೆ ಹೆಂಗ್ ಬರ್ತದ ಅಂತ ನಮ್ಮವರ ಪ್ರಶ್ನೆ. ಅದಕ್ಕೆ ಅಪ್ಪ ತಮ್ಮ ಮುಂದೆ ಇಟ್ಟಿವಿ ಇದನ್ನ ಅಂದ್ರು. ಇದು ದೊಡ್ಡ ಪ್ರಶ್ನೆ ರೀ, ನಿಮ್ಮಂಥವ್ರೇ ಪ್ರಶ್ನೆ ಇಟ್ರೆ ಗತಿ ಹೆಂಗ ಅಂದೆ. ಅಲ್ಲಪ್ಪ, ಮತ್ತೆ ಇದನ್ನ ಹೇಗಂತ ಅರ್ಥ ಮಾಡಬೇಕು? ನೀವೇನು ಅರ್ಥ ಮಾಡಕ್ಕೆ ಯಾರಲ್ಲಿ ಹೋಗೋದು ಬೇಕಾಗಿಲ್ಲ. ಆ ಕೆಳಗಿನ 3 ನುಡಿ ಯಾವಲ್ಲ, ಅದ್ರಾಗ ಅದು ಉತ್ತರ ಹೇಳೋರ ತಿಳ್ಕೊಂಬಿಡಂದೆ ನಾನು. ಹಂಗ್ರಿ ಅಂತ ಭಗವದ್ಗೀತೆಗೆ ಮತ್ತಿದು ಬರೀಕತ್ತಾರಂತೀಗ. ಉಡುಪಿ ಶ್ರೀಕೃಷ್ಣ ಅಷ್ಟಮಠಗಳಲ್ಲಿ ಸುಬದೇಂದ್ರ ತೀರ್ಥ ಸ್ವಾಮಿಗಳು ಇವರೇನು ಭೇಟಿ ಆದಾಗ ಏನೋ ಅಂದರೆ, ಇಲ್ರಿಪ್ಪ ಅದಕ್ಕೆ ನಾನು ಟೀಕಾ ತಾತ್ಪರ್ಯ ಬರಿತೀನಿ, ತಮ್ಮ ಆಶೀರ್ವಾದ ಆದ್ರಂದ್ರೆ ಆಗಲೇ ಬರೆಯಪ್ಪ, ಅದು ಒಳ್ಳೇದಲ್ಲ, ಅದೊಂದು ಕಿರೀಟಪ್ರಾಯ ಕಾರ್ಯಕ್ರಮಕ್ಕಂತ ಹೇಳ್ಯಾರಿ ಬರೆಯಕಂತ. ಆಮೇಲೆ ಹೇಳಿದಾತ, ಇದನ್ನ ಅರ್ಥ ಮಾಡೋಕ್ಕಾಗಲ್ಲ. ಅಲ್ಲಿ ಆದ ನೋಡಪ್ಪ ಅಂತ ಮತ್ತೆ ಅದನ್ನ ಹೇಳಿ ಆಮೇಲೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರ ಹೇಳಿದಾಗ, ಆಯ್ತಪ್ಪ, ಸಂಶಯ ಅಂತಕ್ಕಂಥದ್ದು ನಮ್ಮಲ್ಲಿ ಮನಸ್ಸಿನಿಂದ ಭಾಳ ದೂರ ಕಿತ್ತೋಯ್ತು. ನೀವು ಪಾದಕ್ಕೆ ಶರಣಾರ್ಥಿಯಾಗಿ ಹೇಳ್ತೀನಿ, ಸುಮ್ಮನೆ ಹೇಳಂಗಿಲ್ಲ ಅಂತ. ನೀವು ಸುಮ್ಮನೆ ಹೇಳಿದ್ರೆ ಆಗ್ಬೇಕಾಗ್ಯದ, ಸತ್ಯ ಹೇಳಿದ್ರೆ ಆಗ್ಬೇಕಾಗ್ಯದಪ್ಪ, ಅಲ್ಲೇ ಹೇಳಿದ್ರೆ ಮಾತವರು. ನಿಮ್ಗೆ ಸಂಶಯ ಬಂದದ, ಹೋಗ್ತೀನಿ. ಆದ್ರೆ ನೀನು ಬರೋದು ಸಹಜ, ಬರ್ಬೇಕಿದು, ಎಲ್ಲರಿಗೂ ಬರೋದೆ, ಬರ್ತದಂತಲೇ ನಿಜಗೊಂಡು ಹೇಳ್ಯಾರ. ಅದು
ಆದರೆ ನೀನು ಜಿಜ್ಞಾಸುಗಳು ಮುಮುಕ್ಷುಗಳು ಬಂದ ಸಂಶಯ ಅಂತ ಹೇಳಿದ್ರೆ ಒಪ್ಪಂಗಿಲ್ಲ ಅಂದೆ. ಅವರು ಜಿಜ್ಞಾಸುಗಳಲ್ಲ, ಅವರು ಮೋಕ್ಷದ ಅಪೇಕ್ಷೆ ಉಳ್ಳವರಿಲ್ಲ. ಹಂಗಿದ್ರೆ ಪೂರ್ತಿ ಕೇಳಿ ಹೋಗ್ತಿದ್ರೆ ಮಹಾತ್ಮದು ಮೇಲೆ ಒಂದು ವಾಕ್ಯ ಹಿಡ್ಕೊಂಡು ಹೊಂಟಾರಂದ್ರೆ ಅಲ್ಲಿ ಕೆಳಗಿಂದೇ ನೋಡಿಲ್ಲ ಅಂತಂದ್ರೆ ಮುಮುಕ್ಷುಗಳು ಹೆಂಗಾತಾರಂತ ನಾನು ಆಗದಿಲ್ಲ ಅಂತ ಹೇಳಿದಾಗ ಭಾಳ ಆನಂದ ಅಂತ ಹೇಳ್ದೆ. ಇನ್ನೊಂದು ಮಾತು ಹೇಳ್ತೀನಿ, ಅವ್ರು ಕೇಳಿದ್ದನ್ನ. ಈಗ ನಿಜಗೊಂಡರು ಈಗೇನು ಲೌಕಿಕ ಪರಮಾರ್ಥ ಎರಡು ಕೂಡಿ ಮಾಡಕ್ ಬರ್ತದಂತ ಹೇಳಿದಾಗ ಅದಕ್ಕೆ ಉದಾಹರಣೆ ದೃಷ್ಟಾಂತ ಜನಕ ಮಹಾರಾಜ, ರಾಮ, ಭಾಳ ಮಂದಿ ಇದು ಉದಾಹರಣೆ ಅವ. ಸರಿ ರೀ, ಮತ್ತೆ ಒಪ್ಪಲೇಬೇಕಿದು ಅನುಭವ ಅದ. ಅದು ಇಷ್ಟೆಲ್ಲ ಹೇಳಿದಂಥವ್ರು ನಿಜಗೊಂಡ್ರೆ ಮನೆಯನ್ನು ಯಾಕೆ ತ್ಯಾಗ ಮಾಡಿದ್ರು? ಇದೊಂದು ಪ್ರಶ್ನೆ. ಅವ್ರು ಹೇಳಿಲ್ಲ ಮಾಡಕ್ ಬರ್ತದಂತ. ಮಾಡಕ್ ಬಂದಿದ್ರೆ ಇದನ್ನು ಬಿಟ್ಟು ಅಲ್ಲಿಗೆ ಯಾಕೆ ಹೋದ್ರು? ಬರ ಅದ ಸತ್ಯವಾಗಿ ಪ್ರಶ್ನೆ ಮಾಡ್ರಿ. ನನಗೆ ತಿಳಿದು ನಾ ಹೇಳ್ತೀನಿ. ಅದಕ್ಕೂ ಕೂಡ ನಿಜಗುಣರು ಜ್ಞಾನ ಪ್ರತಿಪಾದನಕ್ಕೆ ಹೋಗಿ ನೋಡ್ರಂತೆ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆ ಮಾರು ದೊರೆಯಲು ಬೇಡ, ಧನವ ನೀಗಿರಬೇಡ, ಇನಿತು ಜ್ಞಾನ ಸಂಜನಿಸಲು ಅಗವೆಲ್ಲವೂ ಪೋಪೋದರಿಂದ ನಂಬು ಜ್ಞಾನವೇನೆಂದು. ಇದು ಯಾರು ಹೇಳ್ಯಾರ? ಅಲ್ಲಿ ಹೇಳಿದಾರೆ ಯಾರು? ಇಲ್ಲಿ ಹೇಳಿದಾರೋ ಅವರೆಲ್ಲ. ಮತ್ತು ಅಲ್ಲಿ ಏನು ಹೇಳಿದ್ರು? ಬುಡ ಅಂತ ಹೇಳಿಲ್ಲ ಅವರು. ಎರಡು ಮಾಡಕ್ಕೆ ಬರ್ತಂತ ಹೇಳ್ಯಾರ ಅಲ್ಲಿ. ಇಲ್ಲಿ ಆದ್ರೆ ಏನು ಹೇಳಿದ್ರು? ಬುಡ್ಲಾರ್ದ ಮಾಡಕ್ಕೆ ಬರ್ತಂತ ಹೇಳ್ಯಾರಲ್ಲ. ಅಲ್ರಿ ಮತ್ತು ಅಲ್ಲಿ ಹಿಂಗ ಇಲ್ಲಿ ಹಿಂಗ ಅಂದ, ಆವಾಗ ಹಂಗ ಈಗ ಹಿಂಗ ಅಂದೆ. ಅವರು ಹೋಗ್ಯಾರ, ಅವ್ರಿಗೂ ಮೊದಲು ಸಂಶಯ ಬಂದಿರ್ಬೋದು, ಅನುಮಾನ ಆಗಿರ್ಬೋದು. ಈ ಜಂಜಾಟದಲ್ಲಿ ರಾಜ್ಯಭಾರದಲ್ಲಿ ಆತ್ಮಜ್ಞಾನ ಅನುಭವನ ಮಾಡಿಕೊಂಡು ನಮ್ಮಂಗೆ ಅನುಭವ ಮಾಡೋಕ್ಕಲ್ಲ, ಲೋಕೋದ್ಧಾರಕ್ಕಾಗಿ ಹೋದ್ರು. ಅವರು ಲೋಕೋದ್ಧಾರಕ್ಕಾಗಿ ಹೋಗಿ ಜನ ಎಲ್ಲ ಸಂಸಾರ ಮಾಡಕ್ಕೆ ಬರಲಾರ್ದ, ರಾಜ್ಯಭಾರ ಮಾಡಲಾರ್ದ ಬಿಟ್ಟು ಹೋಗ್ಯಾರ. ಅದಕ್ಕೆ ನಾವು ಬಿಟ್ಟು ಹೋದ್ರೆ ಆಗ್ತದಂತ ಸಂಶಯ ಉಳಿಬಾರ್ದು ಅಂಥೇಳಿ ನಂಬೋ ಜ್ಞಾನವಂಥೇಳಿ ನೀವು ನಾ ಬಿಟ್ಟನಂತ ನೀವು ಬಿಡಕ್ಕೆ ಹೋಗ್ಬಿಡ್ರಂತ ಅಪ್ಪಣೆ ಕೊಟ್ರಂತ ಹೇಳಿದನು. ಅದು ಎಲ್ಲಿಟ್ಟರಲ್ರಿ ಉತ್ತರಂದ. ಅದಕ್ಕೆ ಮುಮುಕ್ಷುಗಳದು ರೀತಿನೇ ಬೇರೆಪ್ಪ. ಶಾಸ್ತ್ರ ಕೇಳಿದವರು ಪ್ರಶ್ನೆಗಳೇ ಬೇರೆ. ಸುಮ್ಮನೆ ಇಲ್ಲಿಟ್ಟು ಕೇಳಿದ್ರೆ ಅದಕ್ಕೇನು ಉತ್ತರ ಸಿಗೋದಿಲ್ಲ. ಒಂದು ಎಚ್ಚರಿಕೆ ಮಾತು ಹೇಳ್ತೀನಿ. ನಿಜಗುಣರ ಎಲ್ಲಿ ಸೂತ್ರ ಅಂತ ಒಂದು ಪಲ್ಲವಿ ಆದಲ್ಲ, ಪ್ರಾರಂಭದಲ್ಲಿ ಪ್ರಶ್ನೆ ಅದ, ಅದೇ ಪದ್ಯದ ಅಂತ್ಯದಲ್ಲಿ ಉತ್ತರ ಅದ ನೋಡಂತ ಹೇಳ್ಬಿಟ್ಟು ಇಷ್ಟೇ ನೋಡ್ಕೊಂತ ಹೋಗ್ಬಿಡಿ. ನೀನು ಬ್ಯಾರೆ ಏನು ನೋಡು, ಯಾವದನ್ನ ತೆಗಿಲಿ ಅಷ್ಟು ಹೇಳಿರಲಿಲ್ಲ. ಮತ್ತೆ ಇದನ್ನ ಈ ರೀತಿ ಅರ್ಥ ಮಾಡ್ಬೇಕು. ಮತ್ತೆ ಹೆಂಗ ಅಂದ್ರೆ ಆತ್ರಿ ನಮ್ಗೆಲ್ಲ ಹೋಗ್ಯಾಬಿಟ್ಟು ಇನ್ನೇನು ಹೇಳಮ್ಮಂದು ಆ ಪ್ರಶ್ನೆ ಬೇರೆ. ಹಿಂಗೆಲ್ಲ ಆಗ್ತವ. ಕಾರಣ ಏನಂದ್ರೆ ಇವು ಯಾವತ್ತು ಕ್ರಮದಿಂದ ಎಲ್ಲಿ ಯಾವ ರೀತಿ ಬಿಡುಗಡೆ ಆಗ್ತದ, ಏನು ಬಿಡುಗಡೆ ಆಗ್ತದ, ಯಾವುದು ಕರ್ಮ ಏನು ಕೆಲಸ ಮಾಡ್ತದ, ಯಾವ ಕರ್ಮ ಯಾವ ಕಾರ್ಯ ಮಾಡ್ತದ, ಆ ಕರ್ಮದಿಂದ ಮುಂದೆ ಏನು ಪ್ರಾಪ್ತ ಆಗ್ತದ, ಈ ಕರ್ಮದಿಂದ ಮತ್ತೆ ಏನು ಆಗ್ತದ ಅನ್ನೋದು ಸರಿಯಾಗಿ ವಿಚಾರ ಮಾಡ್ಬೇಕಲ್ಲ, ಸರಿಯಾಗಿ ಅರ್ಥ ಮಾಡ್ಬೇಕಲ್ಲ. ಕರ್ಮಕ್ಕೆ ಫಲ ಇಲ್ಲ ಅಂತಲ್ಲ, ಕ್ಷೀಣೆ ಪುಣ್ಯ ಫಲ ಅದ. ಅದು ನಿಷ್ಕಾಮ್ಯದಲ್ಲ, ಇದು ಮೋಕ್ಷಕ್ಕೆ ಸಾಧನ ಮಾಡ್ತದ. ಆ ಕಾರಣದಿಂದ ಇಲ್ಲಿ ಯಾವತ್ತೂ ನಾವು ಕರ್ಮವೇ ಶ್ರೇಷ್ಠ ಅಂತ ಕರ್ಮವನ್ನು ಮಾಡ್ಕಂತ ಕೂಡಾಡ್ರಿ. ಆ ಜ್ಞಾನಕ್ಕೆ ಹೋಗಿ ಆ ಜ್ಞಾನದ ಅಂತಿಮ ಅದೇನದ ಎಲ್ಲವನ್ನ ತಿಳಿದು ಅಡಿದು ಉಳಿದ ಉಳಿಮೆ ನೀನಿದ್ದು ಬ್ರಹ್ಮ ಇದ್ದಲ್ಲ, ಅದೇ ನಾನಂತ ನಿಶ್ಚಯ ಮಾಡಿಕೊಳ್ಳುವುದೇ ಪರಮ ಪುರುಷಾರ್ಥ. ಇದಕ್ಕಿರತಕ್ಕಂಥ ಲಾಭ ಇದೆ ಅದ. ಹಾಗಾಗಿ ಮಹಾತ್ಮರು ಅರಿವಿನ ಅಹಂ ಭಾವಕ್ರಿಯೆ ಪರಿದಲ್ಲದೆ
ಪರಿಯದು ಭವ ಬಂಧ ಎಂಬಲ್ಲಿ ನೆರದಿಂಗಳೆಣೆ ಮಗಳೇ ಕೇಳು ವರಯೋಗಿ ಮರದೊಮ್ಮೆ ಮಾಳ್ಪನ ಕ್ರಿಯೆಗಳಂತ ಅದೇಂಜುಕೊಂಡು ಹೇಳ್ಯಾರ, ಕಿತ್ತೆ ಹಾಕ್ಬಿಟ್ರು. ಮತ್ತು ಇಲ್ಲಿ ಯೋಗ ಮಾಡಂತ ಅಲ್ಲೇ ಹೇಳಿದ್ರು ನಿಜಗೊಂಡ್ರು ಮಾಡಬೇಕಂತ. ಜ್ಞಾನ ಪ್ರತಿಪಾದನೆದಾಗ ಮನೇಲಿ ಹೇಳಿಲ್ಲ, ಬೇರೊಂದು ಯೋಗದೋಳು ಬಳಲದೆ ಆನಂದವನ ಸೂರ್ಯಗೊಂಬ ಆತ್ಮ ನಿಜನಿಷ್ಠರಾಗಿರೋ ಅಲ್ಲಿ ಮಾಡಬೇಡ ಅಂದರು, ಇದು ಮಾಡಂದ್ರು. ಅವ್ರು ಹೇಳ್ಯಾರ ಅಂದ್ರೆ ಮತ್ತು ಏನು ಅಧಿಕಾರಿ ಹೆಂಗದ ಹಂಗೆ ಹೇಳ್ಯಾರ. ಅದು ನಮಗೆ ಹೇಳ್ಯಾರಂತ ಎಲ್ಲ ನಿಮಗೆ ಹಚ್ಕೊಂಡ್ರೆ ನಿಮಗೆ ಎಂದೂ ಜ್ಞಾನ ಆಗೋದಿಲ್ಲ ಅಂತ ಅರ್ಥ. ಕರ್ಮವನ್ನು ಬಿಡಿಸೋದಕ್ಕೆ ಭಕ್ತಿ, ಭಕ್ತಿಯನ್ನು ಬಿಡಿಸಿ ಜ್ಞಾನ ಹಿಡಿಸೋದಕ್ಕೆ ಜ್ಞಾನ. ಹೀಗಾಗಿ ಅವರು ಹೇಳಿದಂಥ ಕ್ರಿಯೆಗಳು. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ನಾವು ಈ ಕರ್ಮಗಳಲ್ಲಿ ಯಾವ ಕರ್ಮವನ್ನು ಮಾಡ್ಬೇಕಂತ ಫೈನಲ್ ಮಾಡ್ಬೇಕಲ್ಲ. ನಾವು ಅಂತಃಕರಣ ಶುದ್ಧಿ ಆಗ್ತಕ್ಕಂಥ ನಿಷ್ಕಾಮ್ಯ ಕರ್ಮ ಮಾಡಬೇಕು ಅಥವಾ ಕಾಮ್ಯ ಕರ್ಮ ಮಾಡಬೇಕು? ಅಂತಃಕರಣ ಶುದ್ಧಿಯಾದಕ್ಕೋಸ್ಕರವಾಗಿ ನಾವು ನಿಷ್ಕಾಮ್ಯ ಕರ್ಮವನ್ನೇ ಮಾಡಬೇಕು. ಇಲ್ಲ ಅಂದರೆ ಮುಂದೆ ಘೋರ ಸಂಸಾರಕ್ಕೆ ನಾವು ಬಿದ್ದು ಒದ್ದಾಡಬೇಕು. ಘೋರ ಸಂಸಾರ ಇದೆಯಲ್ಲ, ಜನನ ಮರಣ ಭವಚಕ್ರದಲ್ಲಿ ಈ ಕಡೆ ಬೀಳೋದು, ಈ ಕಡೆ ಸಾಯೋದು, ಈ ಕಡೆ ಬೀಳೋದು, ಈ ಕಡೆ ಸಾಯೋದು ಅಂತಕ್ಕಂಥ ರೀತಿಗಾಗಿ ಇಲ್ಲಿ ಮಹಾತ್ಮನ ಅನಂತ ರೀತಿಯಿಂದ ಹೇಳಿ ನಾವೇನು ಮಾಡಬೇಕು ಅಂದರೆ ಕರ್ಮವನ್ನು ತ್ಯಾಗ ಮಾಡುವಂತ ಹೇಳ್ಯಾರಂತ ತಿಳ್ಕೊಂಡು ಆ ಕರ್ಮವನ್ನು ತ್ಯಾಗ ಮಾಡಿ ಮೋಕ್ಷವನ್ನು ಪಡೆಯಬೇಕು ಅನ್ನುವಂಥ ವಾಕ್ಯದಲ್ಲಿ ಸಂಶಯ ಇಲ್ಲದಂಗೆ ತಿಳ್ಕೋಬೇಕು. ನಾವು ಸಂಶಯ ಇಲ್ಲದಂಗೆ ಕರ್ಮ ಮಾಡಬೇಕು. ನಿಷ್ಕಾಮ್ಯ ಸಂಶಯ ಇಲ್ಲದಂಗೆ ಮಾಡಬೇಕು. ಅದು ನನ್ನ ಮುಕ್ತಿ ಕರ್ಕೊಂಡು ಹೋಗ್ತದೆ. ಹಾಗಾಗಿ ಭವದುಃಖಿಯಾದ ಜೀವಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುವ ನಿರಂಕುಶ ತೃಪ್ತಿಯಲ್ಲಿರುವ ಸಹಜವಾದ ಜ್ಞಾನ ಯೋಗವನ್ನು ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಯಥಾರ್ಥವಾದ ಜ್ಞಾನ ಅಲ್ಲಿದು ಯಾವುದು ಇದ್ದಕ್ಕಿದ್ದಂಗಲ್ಲ, ನಿನ್ನಲ್ಲಿ ಇದ್ದಿದ್ದೇ ಅಲ್ಲ. ಅರಿವು ತಾನಾಗಿದ್ದು ಮರೆದನೆಂಬುದು ಅದು ಖುಷಿ ಆದ್ರೂ ಮರೆದನೆಂಬುದು ಅದೊಂದು ದೊಡ್ಡ ಅಜ್ಞಾನ. ಅದು ದೊಡ್ಡ ಅಜ್ಞಾನ. ಆ ಅಜ್ಞಾನ ನಿವೃತ್ತಿ ಜ್ಞಾನದಿಂದ, ಸಹಜವಾದ ಜ್ಞಾನದಿಂದ ಆಗ್ತದಲ್ಲ, ಬೇರೆ ಯಾವುದರಿಂದ ಆಗೋದಿಲ್ಲ. ಆ ಕಾರಣದಿಂದ ನಾವು ಯಥಾರ್ಥವಾಗಿರತಕ್ಕಂಥ ಜ್ಞಾನಕ್ಕೆ ಸಾಧನೆಯಾದಂಥ ಪರಂಪರಾ ಸಾಧನೆಗಳಾದ ಕರ್ಮಗಳನ್ನು ಮಾಡಬೇಡ ಅಂತ ಯಾರು ಹೇಳಿಲ್ಲ. ಕರ್ಮ ಮಾಡಬೇಡ ಅಂತ ಹೇಳಿಲ್ಲ. ನಿಷ್ಕಾಮ್ಯ ಕರ್ಮ ಮಾಡು. ನಿನಗೆ ಆನಂದಕ್ಕೆ ಸಹಾಯ ಆಗ್ಬೇಕು, ದುಃಖಕ್ಕೆ ಸಹಾಯ ಆಗ್ಬೇಕು. ಆನಂದಕ್ಕೆ ಸಹಾಯ ಆಗ್ಬೇಕಾದ್ರೆ ನಿಷ್ಕಾಮ್ಯ ಮಾಡು, ದುಃಖಕ್ಕೆ ಕಾರಣ ಆಗ್ಬೇಕಾದ್ರೆ ಕಾಮ್ಯ ಮಾಡು. ಈ ರೀತಿಯಾಗಿ ಈ ಒಂದು 22ನೇ ಸೂತ್ರ, 2ನೇ ಸೂತ್ರ ಇಲ್ಲಿಗೆ ಮಂಗಲ ಆಯಿತು. 20 ಹೀಗೆ 22ನೇ ಸೂತ್ರ ಮುಗೀತು. ಈಗ 23ನೇ ಸೂತ್ರ ಪ್ರಾರಂಭ ಆಗ್ತದ. ಸ್ವಲ್ಪ ವಿಚಾರ ಮಾಡೋಣ. ಈ ರೀತಿ ಅನಂತ ಕ್ರಿಯೆಗಳಿಂದ ಅಭ್ಯಾಸವನ್ನು ಮಾಡಬೇಕು ಅಂತ ಹೇಳಿ ಮುಂದೆ ಈ ಮನಸ್ಸು ಅನ್ನುವಂಥದ್ದು ವಿಷಯಾದಿಗಳ ಅಪೇಕ್ಷೆ ಮಾಡಿ ವಿಷಯಾದಿಗಳ ಸಂಕಲ್ಪ ವಿಕಲ್ಪವನ್ನು ಮಾಡ್ತಾ ಅನುಕೂಲ ಪ್ರತಿಕೂಲದಲ್ಲಿ ಬಿದ್ದು ಒದ್ದಾಡಿದ್ರೆ ಆ ಮನಸ್ಸು ಎಲ್ಲಿ ಆದಂತ ಅರ್ಥ ಆಯ್ತು, ಭೋಗದಲ್ಲಿ ಆದಂತ ಆಯ್ತು. ಭೋಗದಲ್ಲಿ ಮನಸ್ಸಿದ್ದು ಯೋಗದ ಕಡೆ ಹೆಂಗೆ ಹೋಯ್ತು ನೀನು ಅಂದ್ರೆ ಭೋಗ ತ್ಯಾಗ ಮಾಡಿದ್ರೆ ಯೋಗ ಕಡೆ ಹೋಗಿ ಬರ್ತದ, ಯೋಗ ತ್ಯಾಗ ಮಾಡಿದ್ರೆ ಭೋಗದ ಕಡೆ ಹೋಗಿ ಬರ್ತದ.
ಅದಕ್ಕಾಗಿ ಅದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತಾರೆ ಮಹಾತ್ಮರು 23ನೇ ಸೂತ್ರದಲ್ಲಿ. ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ಆತಂಗೆ ಕೂಟ ಒಪ್ಪದೆ ಶಿವ ಪದದಳು ಅಂತ ಕಿತ್ತಿ ಹಾಕ್ಬಿಟ್ರು ಅವ್ರು. ಅಂದ್ರೆ ಊಟ ಅಲ್ಲ, ಊಟ ಅಂದ್ರೇನು, ಭೋಜನ ಅಂತೀವಿ, ಊಟ ಅಂತೀವಿ, ಅದಕ್ಕೆ ಏನಾದ್ರೂ ಹೆಸರಾದ. ಆದರೆ ಇಂಥ ಭೋಜನ ಊಟ ಮಾಡುವಂತ ಹೇಳಿಲ್ಲ ಅವರು. ಊಟದಲ್ಲಿ ಇರುವಂತ ವಿಷಯವನ್ನು ನೋಡ್ಬೇಡಂದ್ರು ಅವರು. ಈ ವಿಷಯ ಯಾಕಂದ್ರೆ ಮೊದಲು ಮುಂದ ಹೌದಲ್ಲ, ಅಂದ್ರೆ ಅಂಥ ತಿನ್ನಬೇಕು ಅಂತ ತಿನ್ನೋದಕ್ಕಾಗಿ ತಿನ್ನಬೇಡ, ತಿನ್ನಕ್ಕಾಗಿ ಹುಟ್ಟಿದಂತ ತಿನ್ನಕ್ ಹೋಗೋಣ ನೀನು. ಆದರೆ ಬದುಕಬೇಕು ಅನ್ನೋ ಅಪೇಕ್ಷಕ್ಕಾಗಿ ತಿನ್ನು. ಏನ್ ತಿಂದ್ರು ಬದುಕ್ತೀನಿ ನೀನು. ಗಡ್ಡೆ ಗೆಣಸು ತಿಂದ್ರು ಬದುಕ್ಯಾರ. ರಾಮ ಅವರು ಅವನಸಲ್ಲಿ ಏನ್ ತಿಂದ್ರು, ಮೃಷ್ಟಾನ್ನ ಭೋಜನ ಇತ್ತನವರಿಗೆ. ಇಲ್ಲೇ ಭಿಕ್ಷುಕರು ತಿಂತಾರಲ್ಲ, ಅವರೆಂತ ತಿಂತಾರ. ಅಂತ ಮೃಷ್ಟಾನ್ನ ಭೋಜನಕ್ಕೆ ಮತ್ತು ವಿಷಯ ಸುಖಕ್ಕೆ ಭೋಜನದಲ್ಲಿ ಯಾಕೆ ಪ್ರೀತಿ ಬಂದ, ಊಟದಲ್ಲೇ ಪ್ರೇಮ ಯಾರಿಗಿಲ್ಲ ತಿಳ್ಕರಿ. ಊಟದಲ್ಲಿ ಯಾರು ಪ್ರೇಮ ಇಲ್ಲ, ಊಟದಲ್ಲಿ ಇರುವಂತ ವಿಷಯಕ್ಕೆ ಪ್ರೇಮ ಮಾಡ್ತೇವೆ ನಾವು. ಊಟ ಆಯ್ತಲ್ಲಪ್ಪ, ಆಯ್ತಿಲ್ಲ, ಕಟ್ಟಿ ರೊಟ್ಟಿ ಖಾರ ಪುಡಿ ನೀಡಿದಾಗ ಊಟ ಆಗ್ಯದಲ್ಲ, ಆನಂದ ಆಯ್ತಂತ ಅನ್ನು ನೋಡಮ್ಮ. ಉಂಡಿಲ್ಲ ನೀನು, ಊಟ ಮಾಡಿದ್ದಿಲ್ಲ, ಸುಖ ಆಗ್ಲಿಲ್ಲ ನಿನಗ. ಮತ್ತೆ ಹೋಳಿಗೆ ತುಪ್ಪ ಭಾರಿ ಆಯ್ತಪ್ಪ ಆನಂದ ಅಂತ. ಅಂದ್ರೆ ಊಟದಲ್ಲಿ ಮನುಷ್ಯನಿಗೆ ಸುಖ ಇಲ್ಲ, ಊಟದಲ್ಲಿ ಇರುವಂತ ವಿಷಯಕ್ಕೆ ಮರುಗ್ತಾನೆ ಮನುಷ್ಯ. ಇದಾದ್ರೆ ಚಲೋ ಇತ್ತು, ಅದಾದ್ರೆ ಚಲೋ ಇತ್ತು. ಹಾಗಾಗಿ ಇಂಥ ವಿಷಯ ಸುಖಕ್ಕ ಅಪೇಕ್ಷೆಯನ್ನ ಮಾಡಿದರೆ ಅವನಿಗೆ ಯೋಗಾಭ್ಯಾಸನ ಆಗೋದಿಲ್ಲ, ಜ್ಞಾನನ ಆಗೋದಿಲ್ಲ, ಆತದೆ. ಹಾಗಾಗಿ ಅದರಿಂದ ಏನು ಮಾಡೋದು ಅಂದ್ರೆ ತನ್ನ ಸ್ವಯಂ ಪ್ರಕಾಶ ಸ್ವರೂಪರಾದ ಆನಂದದ ಸುಖ ಅವನು ಎಂದೂ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವಿಷಯಾನಂದವೇ ಕೈ ಬಿಡವಲು, ಇನ್ನು ಪರಮಾನಂದಕ್ಕೆ ಯಾವಾಗ ಹೋಗ್ತಾನ ನಾವು? ಇವು ಬಿಟ್ಟಾಗ ಅಲ್ಲಿ ಹೋಗೋದು. ಊಟ ಮಾಡಿ ಎರಡೇ ಇಟ್ಟಾರ ಇಲ್ಲಿ. ಹೋಳಿಗೆ ತುಪ್ಪ ಇಟ್ಟಾರ, ಖಾರ ರೊಟ್ಟಿ ಇಟ್ಟಾರ. ಖಾರ ರೊಟ್ಟಿ ತಿನ್ನೋನಿಗೆ ಇಲ್ಲಪ್ಪ ಇದನ್ನು ಊಟ ಮಾಡಂದ್ರೆ ಅದು ಬಿಟ್ಟು ಇದನ್ನು ಮಾಡ್ಬೇಕಿಲ್ಲ. ಇಲ್ಲ ಹೋಳಿಗೆ ತಿನ್ನೋನಿಗೆ ಅದು ತಿನ್ನಂದ್ರೆ ಇದು ಬಿಟ್ಟು ಅದು ತಿನ್ಬೇಕು. ಅದರಂತೆ ವಿಷಯದ ಅಷ್ಟ ಆನಂದಗಳೇನಾವಲ್ಲ, ಅವುಗಳಲ್ಲಿ ಯಾವಾಗಲೂ ಚಿಂತೆ, ಬರೇ ತಿನ್ನೋದಕ್ಕೆ ಉಣೋದಕ್ಕೆ ಚಿಂತೆ ಮಾಡ್ತಾವೆ ಕೆಲವು ಜನ. ಬರೇ ಅದೇ ಕೆಲಸ. ಎದ್ರೆ ಬಿದ್ರೆ ಯಾವಾಗೊಂದು ಅಪೇಕ್ಷೆ ಮಾಡೋದು ಬೇರೆ, ಅದು ಬೇರೆ. ಆಮೇಲೆ ನೀನು ಇದ್ದಲ್ಲಿಗೆ ತಾನಾಗಿ ಬಂದು ಬಿದ್ರೆ ಅದು ಬೇರೆ, ಅದು ಬೇರೆ. ಅದು ಭೋಗ. ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಹೀಗೆ ಮಾಡುವುದರಿಂದ ಏನಾಗ್ತದೆ, ಸ್ವರೂಪದ ಐಕ್ಯತೆಯನ್ನ ಹೊಂದಲಾರರು. ಅದಕ್ಕೆ ಏನು ಮಾಡ್ಬೇಕ್ರಿ ಅಂಥವ್ರಿಗೆ ಅಂದ್ರೆ ಅವ್ರಿಗೆ ಹೇಳ್ಬಿಟ್ರು, ಅವರು ಹಿಂಗೇ ಮಾಡೋಕೆ ನೋಡಿ, ಏನು ಮಾಡೋದು, ಅದು ಮಾಡಂಗಿಲ್ಲ, ಇದನ್ನು ಮಾಡ್ಯಾರ ಅದನ್ನು ಮಾಡಂಗಿಲ್ಲ ಯಾರು. ಯಾಕಂದ್ರೆ ಜಲರಾಕ್ಷಿ ಮೈತ್ರಿ ಅಲಸದ ಅಭ್ಯಾಸವನ್ನು ಒಲೆದು ಮಾಲ್ಪ ಆತನ ಸ್ತುತಿ ನಿಂದೆ ಗೆಲುವು ಅಪಜಯ ಇವರೊಳು ಸಮತ್ವ ಬುದ್ಧಿ ನಿಲೆ ಭಿಕ್ಷಾಟನೆಯನ್ನ ಆಚರಿಪನು. ಬೆತ್ತ ನೋಡು ಬೈಲಿ, ಭಿಕ್ಷಾಟನೆ. ಯಾಕಂದ್ರೆ ಕಮಲದಂತ ಕಣ್ಣುಳ್ಳ ಮೈತ್ರೆ ಅಲಸದೆ ಅಂದ್ರೆ ಹಿಂದೆ ಹೇಳಿದ್ದು, ಯಾವುದನ್ನ ಬೇಸರ ಪಡಲಾರದೆ, ಕ್ರಮ ತಪ್ಪಲಾರದೆ ಯೋಗ ಅಭ್ಯಾಸವನ್ನ ಹೇಗೆ ಮಾಡು,
ನನಗೆ ಅದರಿಂದ ಮುಂದೆ ದೊಡ್ಡ ಘನವಾದ ಪದವಿ ಪ್ರಾಪ್ತಿ ಆಗ್ತಂತ ಇಚ್ಛೆಯ ವಿಶ್ವಾಸವನ್ನಿಡು ಇಟ್ಟು ಮಾಡುವನು. ಆತನ ಹೊಗಳಿಕೆ, ಜಯ ಅಪಜಯ ಇವರುಗಳಲ್ಲಿ ಸಮತಾ ಬುದ್ಧಿನಿಲೆ. ಈಗ ಯೋಗಿ ಏನು ಮಾಡ್ತಾನಂದ್ರೆ ಅವನಿಗೆ ನೇಮವ, ಊಟ ಎಲ್ಲಿ ಮಾಡಬೇಕು, ಯಾರ ಮನೆಯಲ್ಲಿ ಮಾಡಬೇಕು, ಎಷ್ಟು ಪ್ರಮಾಣ ಮಾಡಬೇಕಂತ ಅವೆಲ್ಲ ನೇಮ. ಅದು ಹೇಗೆ ಭಿಕ್ಷಾಟನೆಯನ್ನು ಆಚರಿಸಿ ಬಂದರಲ್ಲಿ ಮತ್ತೆ ಕೆಲವು ಭಾಗವನ್ನು ಮಾಡಿ, ಒಂದು ಭಾಗ ಗೋವಿಗೆ, ಒಂದು ಭಾಗ ಯೋಗಿಗೆ, ಒಂದು ಭಾಗ ತನಗೆ, ಹಿಂಗೆ ಊಟ ಮಾಡಿ ಆವಾಗ ಜನ ಸುಮ್ಮನಿರ್ತಾರೆ. ನಾಳೆಗೆ ನಾನು ಮಂಡಿನ ಭಿಕ್ಷಾ ಅಂತ ಹೇಳಿದ್ರೆ ಜನ ಸುಮ್ಮನಿರ್ತಾರ, ಅನಂತ ಮಂದಿ ನಿಂದೆ ಮಾಡ್ತಾರ. ನೋಡಪ್ಪ ಹೆಂಗಿದ್ದದ್ದು ಹೆಂಗಾಯ್ತು ಹಣೆಬರ, ಎಂಡ್ರು ಎಲ್ಲಿ ರಾಯಚೂರು ಹೋದ್ರು, ಅವ್ರು ಅಲ್ಲಿ ಸೇರಿದ್ರು, ಇಲ್ಲಿ ಏನಾದರೂ ನೋಡೋರಿಲ್ಲ ಏನಿಲ್ಲ, ಹೆಂಗಾಯ್ ಕೊನೆಗೆ ಮನೆ ಮನೆ ಬೇಡಿ ಭಿಕ್ಷೆ ತಿನ್ನಂಗಾಯ್ತು ನೋಡು ಹಣೆಬರ ಅಂತ ಅನ್ನೋರು ಭಾಳ ಮಂದಿ ಯಾರ ಅಂತಾರಿಲ್ಲ. ನಿನಗಾದ ನಂಬರೇ ನನಗಾದ ನಂಬರೇ. ಎಲ್ಲ 4 ಜನ ಶಾಸ್ತ್ರ ಕೇಳಿದ್ರು, ನೀವಂತೀರಿ ಇದು ಶಾಸ್ತ್ರದಪ್ಪ, ಹಣೆ ದೈವಾದ ಬಿಡು ಭಿಕ್ಷಾಟನ ಬೇಡ್ತದ, ಸ್ತುತಿ ಮಾಡ್ತೀರಿ. ಜಗತ್ತು ಸ್ತುತಿ ಮಾಡ್ತದ? ಇದೇ ಮಾತು ಈಗೇನಿಲ್ಲ, ಆ ಮಾತು ಕೊಟ್ಟು ಮೊದಲು ಬೇರೆ ಬರಂಗಿಲ್ಲ, ಪ್ರಥಮದಿಲ್ಲ ಅದು. ಹಂಗಾಗಿ ಆವಾಗ ಏನು ಮಾಡೋದು ಅಂದರೆ ಹಿಗ್ಗದೆ ತಗ್ಗದೆ, ಹೆಗ್ಗರಂಗಿಲ್ಲ, ಜಯ ಇಲ್ಲ ಅಪಜಯ ಇಲ್ಲ, ನಿಂದೆ ಮಾಡಿದ್ರೆ ಏನಿಲ್ಲ, ಸ್ತುತಿ ಮಾಡಿದ್ರೆ ಏನಿಲ್ಲ. ಈ ಪ್ರಕಾರ ಸಮಾನತ್ವ ಬುದ್ಧಿಯೊಳಿರ್ಬೇಕಂದ್ರ ಸಮಾನ ಬುದ್ಧಿ. ಆನೆ ಹೋಗ್ತಿರ್ತದ, ಶ್ವಾನ ಬಗಳ್ತಿರ್ತ. ಶ್ವಾನದ ಧ್ವನಿಗೆ ಆನೆ ಹೋಗುವುದು ನಿಲ್ಲುವುದೇ ಸರ್ವಜ್ಞ. ಅದು ಆನೆಗೆ ಯಾಕೆ ಬ್ಯಾರೆ ಏನು ಆಕಳಕ್ಕೆ ಬರಿಬೇಕಾಗಿತ್ತಲ್ಲ, ಕತ್ತಿಗೆ ಬರಿಬೇಕಾಯ್ತ. ಉಡವತ್ತವ ನಾಯಿ ಒದರಿದ್ರೆ, ನಾಯಿ ಒದರಿದ್ರೆ ಇಲ್ಲಿ ನೋಡ್ತವಲ್ಲ, ಒದ್ರ ದನಗಳನ್ನ ನಾವು ಹೊಡೆದ್ರು ಹೋಗಲ್ಲ, ನಾಯಿ ಒದ್ರೆ ಓಡಿಬಿಡ್ತಾವ. ಇದು ನಾಯಿನ ಎದುರಿಸುವ ಶಕ್ತಿ ದನಗಳಿಗಿಲ್ಲ ಅಂತ ಅರ್ಥ ಆಯ್ತು. ಆನೆಗೆ ಹೋಗ್ತದಿಲ್ಲ. ಅದರಂಗ ಆ ಒಂದು ಸಾಮರ್ಥ್ಯ ಬರ್ಬೇಕಂದ್ರೆ ಆನೆ ಶರೀರ ಆಗೋದಲ್ಲ, ಆನೆಯ ಬುದ್ಧಿ ಧೈರ್ಯ ಬಂತು ಅಂದರೆ ಆವಾಗ ಇದಕ್ಕೇನು ಮಾಡ್ತದ, ನೀವು ಬೊಗಳ್ರಿ ಅಂತದ, ಅದು ಓದ್ತಿರ್ತದೆ. ಹಾಗೆ ಬಂತು ನಮ್ಮಲ್ಲಿ ಬುದ್ಧಿ ವಿಚಾರ ಅಂದರೆ ಆವಾಗ ನೀನು ಮಾಡುವ ಕ್ರಮ ಯೋಗಕ್ಕೆ ಯಾವುದೇ ವಿಘ್ನ ಬರಂಗಿಲ್ಲ ನೋಡು. ಆತಂಕ ಇಲ್ಲ, ಭಂಗ ಇಲ್ಲ, ವಿಘ್ನ ಇಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಮಹಾತ್ಮ ಹೇಳ್ತಾ ಬಂದರು. ನಾಳೆ ದಿನ ಈ ಒಂದು 23ನೇ ಸೂತ್ರದ 2ನೇ ನುಡಿಯನ್ನ ವಿಚಾರ ಮಾಡೋನು ಅನ್ನುವಂಥ. ಫೋನ್ ಮಾಡಪ್ಪ ಇದಕ್ಕೆ ಸರ್ಕಾರ. ನಾಳೆ ದಿನ ವಿಚಾರವನ್ನ ಮಾಡೋಣ ಅನ್ನುವಂಥ ಮಾತನ್ನ ಹೇಳಿ ಇಲ್ಲಿಗೆ ಈ ದಿನದ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಸದ್ಗುರು ಸಿದ್ಧಾರೂಢರ ಶ್ರೀಪಾದಕ್ಕೆ ಸಮರ್ಪಿಸಿ, ನಂತರದಲ್ಲಿ ಇಂದಿನ ಶಾಸ್ತ್ರದ ಮಂಗಲಗೀತೆಯನ್ನು ನಮ್ಮ ಶ್ರೀಮತಿ ಮಧು ಸರಿಕಾರ್ ಅವರು ಗೀತೆಯನ್ನು ಹಾಡುವವರು. ಅವರ ಮಂಗಲಗೀತೆ ಆದ ನಂತರ ನಾವು ನೀವೆಲ್ಲರೂ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳಿ ಈಗ ಮಂಗಲಗೀತೆ ಪ್ರಾರಂಭವಾಗ್ತದ. ಶ್ರೀಮತಿ ಮಧು ಸರಿಕಾರ್ ಅವರಿಂದ ಹಾಡ್ತಾಯಿ. ಹೇಳಮ್ಮ ಹೇಳಿ.
ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಸೊನ್ನೆ ಹಿಂದೆ ಇದ್ದರಂಕಿ, ಸೊನ್ನೆಗಾಗ ಬೆಲೆ ಇದೆ. ಸೊನ್ನೆಗಾಗ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಗುರುವೆ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ. ಗುರುವೆ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ. ಸೊನ್ನೆಯಾದ ನನ್ನ ಬಾಳ್ಗೆ ಬೆಳಕು ತಂದು ತುಂಬಿರಿ. ಸೊನ್ನೆಯಾದ ನನ್ನ ಬಾಳ್ಗೆ ಬೆಳಕು ತಂದು ತುಂಬಿರಿ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ನಿಮ್ಮ ನಳಿದ ನನ್ನ ಬದುಕು ನಿಮ್ಮನೆಗೆ ಶೂನ್ಯವು. ನಿಮ್ಮ ನಳಿದ ನನ್ನ ಬದುಕು ನಿಮ್ಮನೆಗೂ ಶೂನ್ಯವು. ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಭರಿತವು. ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಭರಿತವು. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಅಂಕಿ ಇದ್ದರೇನೆ ತಾನೇ ಬೆಲೆ ಇಹುದು ಶೂನ್ಯಗೆ. ಅಂಕಿ ಇದ್ದರೇನೆ ತಾನೇ ಬೆಲೆ ಇಹುದು ಶೂನ್ಯಗೆ. ಹಿಂದೆ ಗುರು ಇದ್ದರೇನೆ ಬೆಲೆಯು ನನ್ನ ಇರುವಿಗೆ. ಹಿಂದೆ ಗುರು ಇದ್ದರೇನೆ ಬೆಲೆಯು ನನ್ನ ಇರುವಿಗೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಸೊನ್ನೆಯಿಂದ ಇದ್ದರಂಕಿ, ಸೊನ್ನೆಗಾಗ ಬೆಲೆ ಇದೆ. ಸೊನ್ನೆಗಾಗ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ. ಮಂಗಲಂ ಗುರುದೇವನೇ ಮಹಾಮಂಗಲಂ ಗುರುನಾಥನೇ. ಮಂಗಲಂ ಗುರುದೇವನೇ ಮಹಾಮಂಗಲಂ ಗುರುನಾಥನೇ. ಚಂದದಿಂದಲೇ ಬಂದ ಭಕ್ತರ, ಚಂದದಿಂದಲೇ ಬಂದ ಭಕ್ತರ ಬಂದ ಕಳೆವಾರೂಢನೇ, ಬಂದ ಕಳೆವಾರೂಢನೇ. ಮಂಗಲಂ ಗುರುದೇವನೇ ಮಹಾಮಂಗಲಂ ಗುರುನಾಥನೇ. ಅಂಗ ಮೂರರ ಸಂಗದಿಂದ ಬಂದು ಹೋದೆನು ದೇವನೇ. ಅಂಗ ಮೂರರ ಸಂಗದಿಂದ ಬಂದು ಹೋದೆನು ದೇವನೇ. ಲಿಂಗ ಮೂರನು ತಿಳುಹಿಯನ್ನ, ಲಿಂಗ ಮೂರನು ತಿಳುಹಿಯನ್ನ ಬಂದ ಕಳೆ ಗುರುನಾಥನೇ, ಬಂದ ಕಳೆ ಗುರುನಾಥನೇ. ಮಂಗಲಂ ಗುರುದೇವನೇ ಮಹಾಮಂಗಲಂ ಗುರುನಾಥನೇ. ಮರೆತು ನಿನ್ನಯ ಚರಣ ಸೇವೆಯು ಬಿದ್ದು ಭವದಲ್ಲಿ ದೇವನೇ. ಮರೆತು ನಿನ್ನಯ ಚರಣ ಸೇವೆಯ ಬಿದ್ದ ಭವದಲ್ಲಿ ದೇವನೇ. ಹರನೆ ಕರುಣಿಸು ಚರಣ ಸೇವೆಯ, ಹರನೆ ಕರುಣಿಸು ಚರಣ ಸೇವೆಯ. ಗುರುನಾಥಾರೂಢನೇ, ಗುರುನಾಥಾರೂಢನೇ. ಮಂಗಲಂ ಗುರುದೇವನೇ ಮಹಾಮಂಗಲಂ ಗುರುನಾಥನೇ. ಮಂಗಲಂ ಗುರುದೇವನೇ ಮಹಾಮಂಗಲಂ ಗುರುನಾಥನೇ. ಸಿದ್ಧ ಶಿಷ್ಯನ ಗೆದ್ದ ಭವವನ್ನು ಬಿದ್ದು ನಿನ್ನಯ ಚರಣಕ್ಕೆ. ಸಿದ್ಧ ಶಿಷ್ಯನ ಗೆದ್ದ ಭವವನ್ನು ಬಿದ್ದು ನಿನ್ನಯ ಚರಣಕ್ಕೆ. ಮುದ್ದು ಮೌನದಿ ರಕ್ತ
ರಕ್ಷಿಸೆನ್ನನು ಮುದ್ದು ಮೌನದಿ ರಕ್ಷಿಸೆನ್ನನು ಗುರುವೆ ಸಿದ್ಧಾರೂಢನೆ ಗುರುವೆ ಸಿದ್ಧಾರೂಢನೆ ಮಂಗಲಂ ಗುರುದೇವನೇ ಮಹಾಮಂಗಲಂ ಗುರುನಾಥನೇ ಚಂದದಿಂದಲೇ ಬಂದ ಭಕ್ತರ ಚಂದದಿಂದಲೇ ಬಂದ ಭಕ್ತರ ಬಂದ ಕಳೆವಾರೂಢನೆ ಬಂದ ಕಳೆವಾರೂಢನೆ ಮಂಗಲಂ ಗುರುದೇವನೇ ಮಹಾಮಂಗಲಂ ಗುರುನಾಥನೇ ಮಂಗಲಂ ಗುರುದೇವನೇ ಮಹಾಮಂಗಲಂ ಗುರುನಾಥನೇ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಧನ್ಯವಾದಗಳಮ್ಮ. ಮತ್ತೆ ನಾಳೆ ಮಾತಾಡ್ತೇನೆ. ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನಂದನ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜಯ ಮಂಗಲಂ ಜಯ ನಮಃ ಪಾರ್ವತಿ.